ಭಗವಾನ್ ಕುಂದ ದೈವ ವಿರಚಿತ ಪ್ರವೃತ್ತತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಚರಣಾನುಯೋಗ ಪ್ರಧಾನ ಗ್ರಂಥದ ರಚನೆಯನ್ನು ಇಂದಿಗೆ ಸುಮಾರು 300 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ತೋಡರಮಲ್ಲರ ಕಾರ್ಯಪೂರ್ಣವಾಗುವ ಮುನ್ನವೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತರಾಮ್ ಕಾಸ್ಲಿವಾಲ್ ಅನ್ನುವಂಥವ್ರು ಪೂರ್ಣಗೊಳಿಸಿ ಈ ಕೃತಿ ನಮಗೆ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಶ್ಲೋಕ ಸಂಖ್ಯೆ 130. ಅದ್ಯುದಯ ಪರತ್ವಾದನಿವೃತ್ತಿರ್ನಾತಿವರ್ತತೆ ಹಿಂಸಾಂ ರಾತ್ರಿಂ ದಿವಮಾರತಃ ಕಥಂ ಹಿ ಹಿಂಸಾ ನ ಸಂಭವತಿ. ಅತ್ಯಾಗ ಭಾವ ರಾಗಾದಿ ಭಾವಗಳ ಉದಯದ ಉತ್ಕಟತೆಯಿಂದ ಹಿಂಸೆಯನ್ನು ಉಲ್ಲಂಘನ ಮಾಡಿ ಪ್ರವರ್ತಿಸದಿದ್ದರೆ ರಾತ್ರಿ ಮತ್ತು ಹಗಲು ಆಹಾರ ಮಾಡುವಂಥವರಿಗೆ ನಿಶ್ಚಯದಿಂದ ಹಿಂಸೆಯು ಏಕೆ ಸಂಭವಿಸುವುದಿಲ್ಲ. ಈ ಅತ್ಯಾಗ ಭಾವದ ಬಗ್ಗೆ ಹಿಂದಿನ ವಾರ ಬಹಳಷ್ಟು ಚರ್ಚೆ ಆದದ್ದಿದೆ. ಏನಾದದ್ದಿದೆ ಅಂಥೇಳಿ ಸ್ವಲ್ಪ ಯಾರಿಗಿರೆ ಲಕ್ಷ್ಯದೊಳಗಿದೆ ಅಂದರೆ ಈ ಮನುಷ್ಯ ಜನ್ಮ ಸಂಜ್ಞೀತನ ಅನಾದಿ ಕಾಲದಿಂದ ಯಾವ ಭಾವಕಲಂಕದ ಪ್ರಚುರತೆ ಇತ್ತು ಅದನ್ನು ಕ್ರಮದಿಂದ ಕತ್ತರಿಸ್ತಾ ಅದರದ ಸಂಪೂರ್ಣ ಅಭಾವ ಮಾಡುವಂಥ ಸಂಜ್ಞೀತನಕ್ಕೆ ಪ್ರಾಪ್ತ ಆಗುತ್ತೆ ಇದೆ. ಆದರೆ ಈ ಸಂಜ್ಞೀತನವನ್ನು ಪ್ರಾಪ್ತ ಮಾಡಿಕೊಂಡು ಏನು ಮಾಡ್ತಾ ಇದೆ ಅಂತ ಹೇಳಿದ್ದು ರಾಗದ ವೃದ್ಧಿ ಮಾಡ್ತಾ ಇದೆ. ಬುದ್ಧಿಯ ವಿಶೇಷತೆಯಿಂದ ಅನ್ನುವ ಶಬ್ದದ ಪ್ರಯೋಗ ಇದ್ದರೆ ವಿಶೇಷ ಬುದ್ಧಿ ಇರಲಿಲ್ಲಲ್ಲ ಭವಾಂತರದಲ್ಲಿ ಅಸಂಜ್ಞೆಯವರೆಗೆ. ಹಾಗಾದ್ರೆ ಅಲ್ಲಿ ರಾಗವನ್ನು ಕತ್ತರಿಸ್ತಾ ಬಂತು ಯಾವಾಗ ಬುದ್ಧಿಯ ವಿಶೇಷತೆ ಇಲ್ಲದೆ ಇರುವಾಗ. ಈಗ ಬುದ್ಧಿಯ ವಿಶೇಷತೆ ಇದೆ. ಯಾವುದರ ಸಲುವಾಗಿ ಅದರದ ಸಂಪೂರ್ಣ ನಿಸ್ಸತ್ವಗೊಳಿಸಿದ್ದು ಇದೆ ಅಲ್ಲ ರಾಗ ಅಥವಾ ಭಾವದ ಕಲಂಕ, ಅದನ್ನು ಸರ್ವತಃ ನಷ್ಟ ಮಾಡುವ ಸಲುವಾಗಿ ವಿಶೇಷ ಬುದ್ಧಿ ಪ್ರಾಪ್ತ ಆಗುತ್ತಿದೆ. ಇದನ್ನು ಕರ್ಮ ಫಲಚೇತನ ಮತ್ತು ಕರ್ಮಚೇತನಾದ ಅಪೇಕ್ಷಾದಿಂದ ವಿಚಾರ ಮಾಡಿದರೆ ಕರ್ಮಚೇತನ ಎರಡಿಂದ್ರಿಯದ ಜೀವರುಗಳಿಗೆ ಅಲ್ಲಿಂದ ಹಿಡಿದು ಕರ್ಮಚೇತನಾದ ಮುಖ್ಯತೆ ಆಗ್ತಿದೆ. ಏಕೇಂದ್ರಿಯದೊಳಗ ಕೇವಲ ಒಂದು ಕರ್ಮ ಫಲಚೇತನ ಇದೆ. ಕರ್ಮ ಫಲಚೇತನ ಇರುವೆಳದೊಳಗೂ ಕೂಡ ಅಲ್ಲಿ ಕರ್ಮಚೇತನ ಮಾಡಿದ್ದಿದೆ ಅಂಥೇಳಿ ದ್ವಿಂದ್ರಿಯಕ್ಕೆ ಬಂದರೆ, ಆದರೆ ನಿಜವಾಗಿ ಕರ್ಮಚೇತನ ಅರ್ಥಾತ್ ಸುಖದ ಸಲುವಾಗಿ ಉದ್ಯಮ ಮಾಡುತ್ತದೆ. ಕರ್ಮ ಫಲಚೇತನ ಅರ್ಥಾತ್ ಯಾವುದು ವಿಭಾವದ ಫಲಸ್ವರೂಪವಾಗಿ ಸಂಯೋಗ ಸಾಪೇಕ್ಷ ಅಥವಾ ಜಡ ಕರ್ಮಗಳ ಅಪೇಕ್ಷಾದಿಂದ ಉದಯದ ವಶೀಭೂತಾಗಿ ಉಳಿಯುವುದು ಅದು ಕರ್ಮ ಫಲಚೇತನ. ಕರ್ಮವನ್ನೇ ಭೋಗಿಸೋದು ಇದು ಕರ್ಮ ಫಲಚೇತನ ಇದೆ. ಮತ್ತು ಆ ಕರ್ಮದಿಂದ ದುಃಖದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಏನಾದರೂ ಒಂದಿಷ್ಟು ಉದ್ಯಮ ಮಾಡೋದು, ಇದರ ಹೆಸರು ಕರ್ಮ ಫಲಚೇತನ. ಕರ್ಮದಿಂದ ಬಿಡುಗಡೆ ಹೊಂದುವುದಂದ್ರೆ ಅಥವಾ ಸುಖಿ ಆಗುವ ಸಲುವಾಗಿ ಅಂದರೆ
ಸುಖಿಯಾಗುವ ಸಲುವಾಗಿ ಉದ್ಯಮ ಮಾಡೋದೇನಿದೆ, ಇದು ಕರ್ಮಚೇತನ ಇದೆ. ಎಲ್ಲಿಯವರೆಗೆ ಸಮ್ಯಕ್ ದರ್ಶನ ಇಲ್ಲ ಅಲ್ಲಿಯವರೆಗೆ ಇವು ಎರಡೇ ಅದಾವಲ್ಲ. ಹಾಗಾದ್ರೆ ಎರಡರೊಳಗ ಕರ್ಮದ ಫಲವನ್ನು ಭೋಗಿಸುವುದರಿಂದ ಜ್ಞಾನ ಚೇತನ ಆಗ್ತಿದೆಯೋ ಅಥವಾ ಕರ್ಮ ಮಾಡುವುದರಿಂದ ಜ್ಞಾನ ಚೇತನ ಆಗ್ತಿದೆ? ಎಲ್ಲಿಯವರೆಗೆ ಜ್ಞಾನ ಚೇತನ ಅರ್ಥಾತ್ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗುವುದಿಲ್ಲ ಅಲ್ಲಿಯವರೆಗೆ ಎರಡೇ ಅದಾವ, ಒಂದು ಕರ್ಮ ಫಲ ಚೇತನ, ಒಂದು ಕರ್ಮ ಚೇತನ. ಹಾಗಾದ್ರೆ ಕರ್ಮ ಫಲಚೇತನ ಅಂದ್ರೆ ಕರ್ಮದ ಉದಯವನ್ನ ವಿವಶತೆಯಿಂದ ಭೋಗಿಸೋದು. ಕರ್ಮ ಫಲಚೇತನ ಅಂದ್ರೆ ಆ ಕರ್ಮದಿಂದ ತಪ್ಪಿಸಿಕೊಳ್ಳುವ ಉದ್ಯಮ ಮಾಡೋದು, ಸುಖಿಯಾಗುವ ಸಲುವಾಗಿ ಪ್ರಯತ್ನ ಮಾಡೋದು. ಹಾಗಾದ್ರೆ ಎಲ್ಲಿಯವರೆಗೆ ಈ ಜೀವಕ್ಕೆ ಸಮ್ಯಕ್ ದರ್ಶನ ಆಗುವುದಿಲ್ಲ ಅರ್ಥಾತ್ ಜ್ಞಾನಚೇತನ ಪದದ ಪ್ರಾಪ್ತಿ ಆಗುವುದಿಲ್ಲ ಅಲ್ಲಿಯವರೆಗೆ ಇವೇ ಎರಡು ಇರ್ತಾವಲ್ಲ, ಇದಂತೂ ನಿಶ್ಚಿತ ಇದೆ. ಹಾಗಾದ್ರೆ ಕರ್ಮ ಫಲಚೇತನಾದಿಂದ ಜ್ಞಾನಚೇತನ ಆಗಬಹುದು, ಕರ್ಮಚೇತನಾದಿಂದ ಜ್ಞಾನಚೇತನ ಆಗಬಹುದು, ಎರಡರಿಂದಲೂ ಇದೆ. ಹಾಗಾದ್ರೆ ಹೇಗಾಗೋದ್ರೆ ಹೋಗ್ಲಿ. ಇನ್ನೊಂದು ಪ್ರಶ್ನೆ, ಕರ್ಮ ಫಲಚೇತನ ರೂಪದ ಅವಸ್ಥೆಯೊಳಗೆ ಜ್ಞಾನಚೇತನ ಆಗಲಿಕ್ಕೆ ಅವಕಾಶ ಇದೆಯೋ, ಕರ್ಮಚೇತನ ಇರುವೆಳೆದೊಳಗೆ ಜ್ಞಾನಚೇತನ ಆಗಲಿಕ್ಕೆ ಅವಕಾಶ ಇದೆ? ಕರ್ಮಚೇತನ ಇರುವೆಳೆದೊಳಗೆ. ಹಾಗಾದ್ರೆ ಕರ್ಮಚೇತನ ಅಂತಂದ್ರೆ ಕರ್ಮ ಮಾಡೋದೇನ ಪ್ರಾಪ್ತ ದುಃಖದಿಂದ ಬಿಡುಗಡೆ ಹೊಂದುವ ಉದ್ಯಮ ಮಾಡೋದ, ಕರ್ಮನ ಕೆಲಸನ ರೀ. ಆದ್ರೆ ಯಾವ ಕರ್ಮ ಅರ್ಥಾತ್ ದುಃಖದ ಕಾರಣ ಇದೆಯೋ ಅದನ್ನೇನು ಆಗಮನಲ್ಲಿ ಕರ್ಮ ಅಂತ ಹೇಳಿದ್ದಾರೆ, ಆ ಕರ್ಮ ಮಾಡುವುದರ ಹೆಸರು ಕರ್ಮಚೇತನ ಅಲ್ಲ. ಹಾಗಾದರೆ ಯಾವುದರ ಹೆಸರಿದೆ? ಆ ಕರ್ಮದಿಂದ ಅರ್ಥಾತ್ ದುಃಖದ ಕಾರಣದಿಂದ. ಅಲ್ಲಿ ಕರ್ಮ ಅಂತ ಹೇಳಿದ್ರೆ ದುಃಖದ ಕಾರಣ, ಮತ್ತು ಅಲ್ಲೇ ಕರ್ಮಚೇತನಾದ ಮುಖ್ಯತೆ ತಗೊಂಡ್ರೆ ಕರ್ಮ ಮಾಡೋದಿದೆ, ಕೆಲಸ ಮಾಡೋದಿದೆ. ಏನು ಕೆಲಸ ಮಾಡೋದಿದೆ? ದುಃಖದಿಂದ, ಸಂಸಾರ ಚಕ್ರದಿಂದ, ಪರವಶತೆಯಿಂದ ಬಿಡುಗಡೆ ಹೊಂದುವ ಕೆಲಸ ಮಾಡೋದಿದೆ. ಹಾಗಾದ್ರೆ ಆ ಕೆಲಸ ಕರ್ಮಚೇತನದೊಳಗೂ ಕೂಡ ಎಲ್ಲಿ ಆಗೋ ಸಾಧ್ಯ ಇದೆ? ಕರ್ಮಚೇತನ ಎರಡು ಇಂದ್ರಿಯದಿಂದ ಹಿಡಿದು ಸಂಜ್ಞಿ ಪಂಚೇಂದ್ರಿಯದವರೆಗಿನ ಜೀವರುಗಳಿಗೆಲ್ಲ ಕರ್ಮಚೇತನಾದ ಮುಖ್ಯತೆ ಇದೆ. ಮುಖ್ಯತೆ ಇದೆ ರೀ, ಆಗಮದ ವಚನ ಇದೆ. ಏಕೇಂದ್ರಿಯದೊಳಗ ಕರ್ಮ ಫಲಚೇತನಾದ ಮುಖ್ಯತೆ ಇದೆ, ಅಲ್ಲೂ ಕರ್ಮಚೇತನ ಅಂಶ ರೂಪದಿಂದ ಇದೆ. ಎಲ್ಲಿ? ಏಕೇಂದ್ರಿಯದೊಳಗ. ಮತ್ತು ಎರಡಿಂದ್ರಿಯದಿಂದ ಹಿಡಿದ ಸಂಜ್ಞಿ ಪಂಚೇಂದ್ರಿಯದವರೆಗೆ ಕರ್ಮ ಫಲಚೇತನ ಕೂಡ ಇದೆ ರೀ. ಇದೇನಿಲ್ರಿ ಕರ್ಮ ಫಲಚೇತನ. ಕರ್ಮದ ಫಲವನ್ನು ಭೋಗಿಸ್ತಾ ಇದ್ದೇವಲ್ಲ ನಾವು. ಕೆಲವೊಂದು ಬಾರಿ ಯಾವುದೋ ಒಂದು ಆ ಕರ್ಮವನ್ನು ದೂರ ಮಾಡುವ ಅರ್ಥಾತ್ ಸುಖಿಯಾಗುವ ಉದ್ಯಮದೊಳಗೆ ಇರ್ತೇವೆ, ಕೆಲವೊಂದು ಬಾರಿ ವಿವಶತೆಯಿಂದ ಭೋಗಿಸ್ತಾ ಇರ್ತೇವೆ. ತೀರ ವೃದ್ಧಾಪ್ಯ ಆವರಿಸಿರುವ ವೇಳೆದೊಳಗೆ, ಅಸಾಧ್ಯ ರೋಗ ಇರುವ ವೇಳೆದೊಳಗೆ ವಿವಶತೆಯಿಂದ ನಾವೆಲ್ಲ ಏನಾಗ್ತೇವೆ? ಕರ್ಮ ಫಲಚೇತನ ಆಗ್ತೇವೆ. ಹೋದ ವಾರಕ್ಕೆ ಇದಕ್ಕೆ ಯಾವ ಶಬ್ದ ಹೇಳಿದ್ದಿತ್ತು? ಅಕಾಮ ನಿರ್ಜರಿ ಹೇಳಿದ್ದಿತ್ರೆ. ಅಕಾಮ ನಿರ್ಜರಿ ಅರೆ ಜೀವ ಇಚ್ಛೆ ಇಲ್ದಿದ್ರೂ ದುಃಖ ಭೋಗಿಸ್ತಾರೆ. ಇಚ್ಛೆಯಲ್ಲಿ ಇರ್ತಿದೆ, ದುಃಖ ಭೋಗಿಸೋದಂತೂ ಇಚ್ಛೆ ಇರೋದನ್ನೇ ಇಲ್ಲ. ಆದರೆ ದುಃಖ ದೂರ ಮಾಡುವ ಯಾವುದೇ ಉಪಾಯ ಕಂಡ ಬರುವುದಿಲ್ಲಲ್ಲ, ಅವಾಗ ಏನು ಮಾಡ್ತಾನೆ? ದುಃಖ ಭೋಗಿಸ್ತಾನೆ. ಆ ದುಃಖ ಭೋಗಿಸುವ ವೇಳೆಯದೊಳಗ ಪರಿಣಾಮ ಎರಡು ಪ್ರಕಾರದಿರ್ತಿದೆ. ಒಂದು ಸ್ವಲ್ಪ ಮಂದಕಷಾಯ ರೂಪ ಇರ್ತಿದೆ, ಒಂದು ತೀವ್ರ ಆಕುಲ ವ್ಯಾಕುಲ ಇರ್ತಿದೆ. ಆಕುಲ ವ್ಯಾಕುಲ ಆಗುವ ಸಲುವಾಗಿ ಏನು ಯಾವುದೇ ಪ್ರಕಾರದ ಸಂಯೋಗ ಪ್ರತಿಬಂಧ ಮಾಡೋದಿಲ್ಲಲ್ಲ. ಒಳಗಡೆ ತೀವ್ರ ದುಃಖದಿಂದ ದುಃಖದ ಅನುಭವ ಮಾಡ್ತಾ ಮಾಡ್ತಾ ವ್ಯಗ್ರ ಆಗ್ತಾ ಆಗ್ತಾ
ಆ ರೋಗದ್ದು ಅಥವಾ ವೃದ್ಧಾಪ್ಯದ್ದು ಅಥವಾ ಅಸಹಾಯತೆದ್ದು ಫಲವನ್ನು ಭೋಗಿಸ್ತಾ ಇರ್ತಾನೆ. ಕೆಲವೊಮ್ಮೆ ಮಂದ ಕಷಾಯ ತನ್ನಷ್ಟಕ್ಕೆ ತಾನೇ ಆಗ್ತಾನೆ. ಯಾವಾಗ ಮಂದ ಕಷಾಯ ಆಗ್ತಾನೆ ಆವಾಗ ಅಕಾಮ ನಿರ್ಜರೆ ಅಂತಾರೆ. ಯಾವಾಗ ವ್ಯಗ್ರ ಆಗ್ತಾನೆ ಆ ವೇಳೆದೊಳಗ ಕರ್ಮ ಫಲಚೇತನ ಮತ್ತು ಕರ್ಮಚೇತನ. ಅಲ್ಲಿ ಯಾವ ಕರ್ಮ ರೀ? ಅಲ್ಲಿ ಯಾವ ಕರ್ಮ? ಯಾವ ಕರ್ಮದ ಫಲವನ್ನು ಭೋಗಿಸ್ತಾ ಇದ್ದಾನಲ್ಲ ಅಂಥದ್ದೇ ಅದಕ್ಕಿಂತ ನಿಕೃಷ್ಟತರವಾದಂಥ ಕರ್ಮವನ್ನು ಮಾಡ್ತಾ ಇದ್ದಾನೆ. ತಿಳಿತೇನ್ರಿ? ಯಾವ ಕರ್ಮದ ಫಲವನ್ನು ಭೋಗಿಸ್ತಾ ಇದ್ದಾನಲ್ಲ, ದೃಷ್ಟಾಂತ ಎರಡೇ ಹೇಳಿದ್ದೇನೆ, ನಮ್ಮವೇ. ತೀರಾ ಅಸಹಾಯ ಆಗಿರ್ತಿದೆ ಎಲ್ಲೋ ಪರದೇಶದೊಳಗ, ಅಥವಾ ಮರಣಾಸನ್ನ ತೀರ ಜರ್ಜರಿತ ವೃದ್ಧಾಪ್ಯ ಬಂದಿರ್ತಿದೆ, ಅಥವಾ ಅಸಾಧ್ಯವಾದಂಥ ವೇದನೆಯನ್ನ ಉಂಟು ಮಾಡುವಂಥ ರೋಗ ಆಗಿರ್ತದೆ. ಆವಾಗ ತೀವ್ರ ತಳಮಳಿಸ್ತಾನಲ್ಲ, ಇನ್ನೊಬ್ಬರ ಮೇಲೆ ದೋಷಾರೋಪಣೆ ಮಾಡ್ತಾನಲ್ಲ, ಶಬ್ದದಿಂದಲ್ಲ ಪರಿಣಾಮದೊಳಗಡೆ. ಅವರೆಲ್ಲ ಆನಂದದಿಂದ ಅದಾರೆ, ನಗ್ತಾ ಇದ್ದಾರೆ, ಪಂಚೇಂದ್ರಿಯಗಳ ಭೋಗಿಸ್ತಾ ಇದ್ದಾರೆ, ಟಿವಿ ನೋಡ್ತಾ ಇದ್ದಾರೆ, ಒಳಗಡೆ ನಗ್ತಾ ಇದ್ದಾರೆ, ಕೆಲಿತಾ ಇದ್ದಾರೆ, ಒಳಗಡೆ ರೂಮಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ವಿಧದ ವ್ಯಂಜನಗಳನ್ನು ಮಾಡ್ತಾ ಇದ್ದಾರೆ, ತಿಂತಾ ಇದ್ದಾರೆ. ಆ ವೇಳೆದೊಳಗೆ ಅವರ ಕುರಿತಾಗಿ ತೀವ್ರ ಕಷಾಯದ ಭಾವ ಈ ಮಲ್ಕೊಂಡಿರುವಂಥವನಿಗೆ ಆಗ್ತಿದೆಯೋ ಅಥವಾ ಇಲ್ಲ, ಆಗೋ ಸಾಧ್ಯ ಇದೆಯೋ ಅಥವಾ ಇಲ್ಲ? ಹಾಗೆ ಆಗ್ತಿದೆ. ಹಾಗಾದ್ರೆ ಹಾಗೆ ಯಾವಾಗ ಆಗ್ತಿದೆಯಲ್ಲ ಆ ವೇಳೆದೊಳಗ ಅವ ಕರ್ಮ ಫಲಚೇತನ ಅಂತೂ ಅದನ ಅವಂಗೇನು ಮಾಡ್ಲಿಕ್ಕೆ ಬರೋದಿಲ್ಲಲ್ಲ. ಎರಡನೆಯದಾಗಿ ಯಾವ ಕರ್ಮದ ಫಲವನ್ನು ಭೋಗಿಸ್ತಾ ಇದ್ದಾನಲ್ಲ ಅದಕ್ಕಿಂತ ನಿಕೃಷ್ಟತರವಾದಂಥ ಕರ್ಮವನ್ನ ಮಾಡ್ತಾ ಇದ್ದಾನೆ, ಅರ್ಥಾತ್ ಕರ್ಮಚೇತನ ಅದನ್ನ. ಅಂದ್ರೆ ಕರ್ಮಚೇತನದ ವ್ಯಾಖ್ಯಾ ಎರಡು ಪ್ರಕಾರ. ಕರ್ಮ ಫಲಚೇತನದ್ದು ಎರಡು ಹೇಳ್ತು. ಒಂದು ಕರ್ಮ ಫಲಚೇತನ ಇರುವೆಳೆದೊಳಗೆ ವಿವಶತೆಯಿಂದ ಭೋಗಿಸೋದ ಮತ್ತು ಅಕಾಮ ನಿರ್ಜರೆ ಮಾಡೋದ, ಇವು ಎರಡೂ ಕರ್ಮ ಫಲಚೇತನದ ಭೇದ ರೀ. ಕರ್ಮಚೇತನದ ಭೇದ ಎರಡು. ಯಾವ ಒಂದು ಆ ಭೋಗಿಸ್ತಾ ಇರುವಂಥ ಅಥವಾ ಅನಾದಿ ಕಾಲದಿಂದ ಯಾವ ಪರವಶತೆ ಪ್ರಾಪ್ತ ಇದೆಯೋ ಅದರಿಂದ ಬಿಡುಗಡೆ ಹೊಂದುವಂಥ ಉದ್ಯಮ ಮಾಡೋದು ಅದಕ್ಕೂ ಕರ್ಮಚೇತನ ಅಂತಾರೆ. ಮತ್ತು ಆ ಕರ್ಮದೊಳಗನ ಇನ್ನಷ್ಟು ಇಳಿತಾ ಹೋಗೋದು ಅದಕ್ಕೂ ಕರ್ಮಚೇತನ. ಕರ್ಮ ಮಾಡೋದಕ್ಕನು ಅರ್ಥಾತ್ ಜಡ ಕರ್ಮ ಮಾಡೋದಕ್ಕನು ಅರ್ಥಾತ್ ಸಂಸಾರದ ಆಧಾರ ರೂಪ ಅಷ್ಟಕರ್ಮಗಳನ್ನು ಹೆಣ್ಣಕೊಳ್ಳೋದಕ್ಕನು ಕರ್ಮಚೇತನ ಅಂತಾರೆ. ಮತ್ತು ಅನಾದಿ ಕಾಲದ ದುಃಖ ಪರಂಪರೆಯನ್ನ ಕತ್ತರಿಸಿ ಹಾಕುವಂಥ ಜ್ಞಾನದ ಕಾರ್ಯಕ್ಕನು ಕರ್ಮಚೇತನ. ತಿಳಿತಿರಲಿಲ್ಲ ಇಷ್ಟ. ಇನ್ನು ಕರ್ಮ ಫಲಚೇತನ ಆಗಲಿ, ಮೊದಲು ಪ್ರಶ್ನೆ ಮಾಡಿತ್ತಲ್ಲ, ಕರ್ಮ ಫಲಚೇತನ ಕರ್ಮಚೇತನ ಇವು ಎರಡೇ ಇರ್ತವೆ. ಜ್ಞಾನಚೇತನ ಮಿಥ್ಯಾತ್ವ ಅವಸ್ಥೆಯೊಳಗೆ ಇರುವುದಿಲ್ಲ. ಜ್ಞಾನಚೇತನ ಅಂದ್ರನ ಸಮ್ಯಕ್ ದರ್ಶನದ ಅವಸ್ಥೆ ಇದೆ. ಹಾಗಾದ್ರೆ ಇವು ಎರಡರಿಂದ ಯಾವುದರ ಮೂಲಕ ಜ್ಞಾನಚೇತನ ಆಗಬಹುದು ಅಂಥೇಳಿ ಕೇಳಿದ್ರ, ಕರ್ಮಚೇತನ ಅವಸ್ಥೆ ಇರುವೆಳ್ಳೆದೊಳಗ ಈ ಜೀವ ಆ ಕರ್ಮದಿಂದ ಬಿಡುಗಡೆ ಹೊಂದುವಂಥ ಪ್ರತಿಸ್ಪರ್ಧಿ ಕರ್ಮವನ್ನು ಮಾಡೋದು ಸಾಧ್ಯ ಇದೆ. ಆ ಕರ್ಮದ ಫಲ ಏನಿದೆ ಅದು ಜ್ಞಾನಚೇತನ ಇದೆ. ಕರ್ಮದಿಂದ ಬಿಡುಗಡೆ ಹೊಂದುವ ಉಪಾಯ ರೂಪದ ಯಾವ ಪ್ರತಿಸ್ಪರ್ಧಿ ಕರ್ಮ ಇದೆ ಅರ್ಥಾತ್ ಜೀವದ ಕಾರ್ಯ ಇದೆ, ಅರ್ಥಾತ್ ನೋಡುವುದ ತಿಳಿಯುವುದ ಏನು ಇದೆ ಅಲ್ಲ ಅದನ್ನು ನೋಡುವುದ ತಿಳಿಯುವುದ, ನಿಜವಾಗಿ ಜ್ಞಾನದ ಸ್ವಭಾವ ನೋಡುವುದ ತಿಳಿಯುವುದ ಇದ್ದ ಕಾರಣ ಆ ನೋಡುವುದ ತಿಳಿಯುವುದರೊಳಗ ವಿಪರೀತತೆ, ಇದು ಹೀಗೆ ಯಾಕೆ, ಇದು ಹೀಗೆ ಇರಬಾರ್ದು, ಇದನ್ನು ನಾನು ಬದಲಿಸಿ ಬಿಡ್ತೇನೆ ಅನ್ನುವ ಭಾವ ಏನಿದೆ ಇದು ಜೀವದ ಸ್ವಭಾವದಿಂದ ವಿಪರೀತ ಇದೆ.
ವಿಪರೀತ ಇದೆ ಅಷ್ಟೇ ಅಲ್ಲ, ಇದರಿಂದ ಜೀವದ ಸ್ವಭಾವದ ವರ್ತಮಾನದಲ್ಲೂ ಘಾತ ಆಗ್ತಿದೆ ಮತ್ತು ಭವಿಷ್ಯದ ಬಹಳ ಕಾಲದವರೆಗೆ ಘಾತ ಆಗ್ತಿದೆ ರೀ. ಏನ ಇದು ಹೀಗ್ಯಾಕ, ಇದು ಹೀಗಿರಬಾರ್ದು, ಇದನ್ನು ನಾನು ಬದಲಿಸಿ ಬಿಡ್ತೇನೆ. ಈ ಪ್ರಕಾರದ್ದೇನು ಬುದ್ಧಿಯ ಪ್ರವೃತ್ತಿ ಇದೆಯಲ್ಲ, ಇದರಿಂದ ಸ್ವಯಂ ಜೀವದ ಹಾನಿ ಎರಡೂ ಪ್ರಕಾರದಿಂದ ಆಗ್ತಿದೆ. ಹಾಗೆ ನೋಡಿದ್ರೆ ಮೂರೂ ಪ್ರಕಾರದಿಂದ. ಒಂದಂತಂದ್ರೆ ಉದಯ ಸಾಪೇಕ್ಷ ಸಿಕ್ಕದ್ದೇ ಇದೆ, ಏನ ಸಂಜ್ಞಿತನ ಸಿಕ್ಕದ್ದೇ ಇದೆ. ಯಾವುದರ ಸಲುವಾಗಿ? ಯಾವುದು ನಾನು, ಯಾವುದು ನನ್ನದಲ್ಲ, ಯಾವುದ ಸುಖದ ಕಾರಣ ಇದೆ, ಯಾವುದ ನಿಯಮದಿಂದ ದುಃಖದ ಆಗರ ಇದೆ, ಇದನ್ನು ತಿಳಿಯುವಂಥ ಶಕ್ತಿಯನ ಸಂಜ್ಞಿತನ ಅಂತಾರೆ. ಮತ್ತು ಇದನ್ನು ತಿಳಿದ ನಂತರ ಯಾವುದು ನನ್ನದಲ್ಲವೋ, ಯಾವುದು ದುಃಖದ ಆಗರ ಇದೆಯೋ ಅದರಿಂದ ವಿಮುಖ ಆಗೋದು ಇಷ್ಟೇ ಇದೆ ಜ್ಞಾನಚೇತನ ಆಗುವ ಸಲುವಾಗಿ ಕರ್ಮಚೇತನ. ತ್ಯಾಗ ಅತ್ಯಾಗ ಭಾವ ಹೇಳಿದರು. ನಿಜವಾಗಿ ಬಹಳ ರಹಸ್ಯ ಇದೆ ರೀ ಅದರೊಳಗ. ನಾವು ಕಂಡುಕೊಳ್ಳಬೇಕು, ಹುಡುಕಬೇಕು. ಆಚಾರ್ಯ ಭಗವಂತರ ಎಲ್ಲಿ ನಿಂತು ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಹೇಳ್ತಾ ಇದ್ದಾರೆ, ಯಾವುದನ್ನು ಹೇಳ್ತಾ ಇದ್ದಾರೆ, ಯಾರ ಸಲುವಾಗಿ ಹೇಳ್ತಾ ಇದ್ದಾರೆ. ಪರಮ ಸುಧಾರಸ ಪಿಪಾಸು ಅಂತ ಹೇಳಿದಾರಲ್ಲ, ಯಾರಿಗೆ ಪರಮ ಸುಧಾರಸ ಅಮೃತ ರಸದ ಪಿಪಾಸೆ ಇದೆಯೋ, ಪಿಪಾಸೆ ಬರೀ ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಸ್ವರ್ಗಕ್ಕೆ ಹೋಗ್ಬೇಕನ್ನೋದಿಲ್ಲ, ವರ್ತಮಾನದಲ್ಲಿ ಸುಖ ಭೋಗಿಸ್ಬೇಕನ್ನೋದಿಲ್ಲ, ಭಗವಂತರ ಪೂಜೆ ಆರಾಧನೆ ಮಾಡಬೇಕನ್ನೋದು ಮುಖ್ಯ ಗುರಿ ಅಲ್ಲ. ಮಾಡ್ತಾ ಇರ್ತಾನೆ. ಯಾವುದರ ಸಲುವಾಗಿ? ಪರಮ ಸುಧಾರಸದ ಪಿಪಾಸೆಯಿಂದ. ಅವರ ಸಲುವಾಗಿ ಈ ಮಾತು ಹೇಳ್ತಾ ಇದ್ದಾರೆ. ಏನ? ಅತ್ಯಾಗ ಭಾವ. ಮನುಷ್ಯ ಜೀವನದ ಫಲ, ಮನುಷ್ಯ ಜೀವನದ ಸಾರ. ಅರೇ, ಮನುಷ್ಯ ಜೀವನದ ಸಾರ ರತ್ನತ್ರಯ ಮಾರ್ಗ ಇದೆ, ಮನುಷ್ಯ ಜೀವನದ ಫಲ ಮೋಕ್ಷ ಇದೆ. ಹೀಗಿರುವ ವೇಳೆದೊಳಗ ನಾವ ಕಾರಣ ಇಲ್ಲದ್ದನ, ಕಾರಣ ಇಲ್ಲದ್ದನ ಅತ್ಯಾಗ ಭಾವವನ್ನ ಬಿಟ್ಟುಕೊಟ್ಟ, ತ್ಯಾಗ ಭಾವವನ್ನ ಬಿಟ್ಟುಕೊಟ್ಟ ಅತ್ಯಾಗ ಭಾವದೊಳಗ ಹಿಂಸೆಯ ವೃದ್ಧಿ ಮಾಡ್ತಾ ಇದ್ದೀವಿ. ಏನು ಹಿಂಸೆ? ಇಲ್ಲಂತೂ ಇದು ಉದಾಹರಣೆ ಇದೆ ರೀ. ಯಾವುದ? ರಾತ್ರಿ ಭೋಜನದ. ಆದರೆ ನಿಜವಾಗಿ ರಾತ್ರಿ ಭೋಜನದ ಅರ್ಥ ಜಿನ ಶಾಸನದೊಳಗ ಸಮ್ಯಕ್ ದೃಷ್ಟಿ ಜೀವರುಗಳ ಸಲುವಾಗಿ. ಈಗ 4-6 ವಾರದ ಹಿಂದ ರಾತ್ರಿ ಭೋಜನಕ್ಕೆ ಸಂಬಂಧಿಸಿದ ಹಾಗೆ ನೆಲೆಗಳ ಮಾಧ್ಯಮದಿಂದ ಸ್ವಲ್ಪ ಚರ್ಚೆ ಮಾಡಿದ್ದು ಇರ್ತಾರೆ. ರಾತ್ರಿ ಭೋಜನ ನೆಲೆಯ ನಂತರ ಬ್ರಹ್ಮಚರ್ಯ ನೆಲೆ ಬರ್ತಿದೆ. ಅದಕ್ಕಿಂತ ಮೊದಲ ಸಚಿತ್ತ ತ್ಯಾಗ ಮತ್ತು ಏನಿದೆ, ಔಷಧೋಪವಾಸ ಇದೆ ರೀ. ಹೀಗಿರುವ ವೇಳೆದೊಳಗ ವಿಚಾರ ಮಾಡುದ್ರಿ, ರಾತ್ರಿ ಭೋಜನ ಯಾರ ಸಲುವಾಗಿ, ರಾತ್ರಿ ಭೋಜನ ತ್ಯಾಗ ಯಾರ ಸಲುವಾಗಿ ಹೇಳಿದ್ದಾರೆ? 3 ನೆಲೆಯನ್ನ ದಾಟುವ ಯೋಗ್ಯತೆಯ ಆಂತರ್ಯದೊಳಗೆ ಯಾರ್ದು ಬಂದದ್ದಿದೆಯೋ ಅವರ ಸಲುವಾಗಿ. 4 ನೆಲೆಯನ್ನು ದಾಟುವ ದರ್ಶನ ನೆಲೆ, ವ್ರತ ನೆಲೆ, ಸಾಮಾಯಿಕ ನೆಲೆ, ಪ್ರೋಷಧ ನೆಲೆ. ಇದಾದ ನಂತರ ಅಲ್ಲಿ ಬರ್ತಿದೆ ರಾತ್ರಿ ಭೋಜನ. ಹಾಗಾದ್ರೆ ಅಲ್ಲಿ ಆ ಜೀವದ ಸಮ್ಯಕ್ ದರ್ಶನಂತೂ ಆದದ್ದೇ ಇದೆ, 2ನೇ ಕಷಾಯ ಚೌಕಡಿ ಹೋದದ್ದೇ ಇದೆ, 3ನೇ ಕಷಾಯ ಚೌಕಡಿ ಅರ್ಧಕ್ಕರ್ಧ ನಿಸ್ಸತ್ವ ಆದದ್ದಿದೆ. ಅವನಿಗೆ ಹೇಳ್ತಾ ಇದ್ದಾರೆ ರಾತ್ರಿ ಭೋಜನ ತ್ಯಾಗ ನೆಲೆ. ಹಾಗಾದ್ರೆ ಆ ರಾತ್ರಿ ಭೋಜನದ ಅವನಿಗೆ ಹೇಳುವಂಥ ನಿಜವಾಗಿ ಅತಿಚಾರ ರಹಿತ ಅಲ್ಲಿ ಇರ್ತಿದೆ ರಾತ್ರಿ ಭೋಜನ ತ್ಯಾಗ್ರೆ. ನಾವು ಶಬ್ದಕ್ಕೆ ಕಟ್ಟು ಬಿದ್ದ ಅತಿಚಾರ ರಹಿತ ಅಂತಂದ್ರೆ ಅದು ಅತಿಚಾರ ರಹಿತ ಇದೆ, ನಮ್ದಂತೂ ರಾತ್ರಿ ಭೋಜನ ತ್ಯಾಗ ಇದೆ. ಹೀಗೆ ತಿಳಿದ್ರೆ ಅದು ಅಪರಾಧ ಆಗ್ತಿದೆ.
ರಾತ್ರಿ ಭೋಜನ ತ್ಯಾಗ ಯಾರ ಸಲುವಾಗಿ ಹೇಳ್ತಾ ಇದ್ದಾರೆ? ಆ ರಾತ್ರಿ ಭೋಜನದ ಅರ್ಥ ಏನಿದೆ? ಅರ್ಥ ಇಷ್ಟೇ ಇದೆ. ಪ್ರತ್ಯಾಖ್ಯಾನಾವರಣ ಕಷಾಯ ಚೌಕಡಿಯ ಉದಯ ರೂಪದ ಅಂತರಂಗ ಅಶುದ್ಧ ಪರಿಣಾಮಗಳ ಮಧ್ಯದೊಳಗ ಶುದ್ಧ ತತ್ವದ ಅನುಭೂತಿ ಮಾಡುವುದೇನಿದೆ ಇದು ರಾತ್ರಿ ಭೋಜನ. ಇನ್ನೊಂದ್ಸಲ ತಿಳ್ಕೊಳ್ಳೋ ತಾವ ಇದೆ. ಮಿಥ್ಯಾತ್ವ ಹೋದದ್ದಿದೆ, ಅನಂತಾನುಬಂಧಿ ಹೋದದ್ದಿದೆ, ಅಪ್ರತ್ಯಾಖ್ಯಾನಾವರಣ ಹೋದದ್ದಿದೆ. ಅದ ಹೋಗದ ವಿನಃ ವ್ರತ ಪ್ರತಿಮಾದ ಅಂಗೀಕಾರ ಆಗುವುದಿಲ್ಲ. ಹಾಗಾದರೆ ಯಾವ ಪ್ರತ್ಯಾಖ್ಯಾನ ಇದೆಯಲ್ಲ ಆ ಕಷಾಯ ಚೌಕಡಿ ಕೂಡ ಬಹಳಷ್ಟು ದುರ್ಬಲ ಆದದ್ದು ಇದೆ, ಅರ್ಧಕ್ಕಿಂತ ಹೆಚ್ಚು ಹೋದದ್ದು ಇದೆ ರೀ. ಅಂಥ ಅವಸ್ಥೆಯೊಳಗ ಆ ಯಾವ ಪ್ರತ್ಯಾಖ್ಯಾನದ ಮಂದ ಉದಯನ್ರಿ, ಆ ಪ್ರತ್ಯಾಖ್ಯಾನಾವರಣದ ಮಂದ ಉದಯ ರೂಪ ಅಶುದ್ಧ ಪರಿಣಾಮ ಏನ ಆಗ್ತಾ ಇದ್ದಾವೆ, ಆ ಅಶುದ್ಧ ಪರಿಣಾಮಗಳ ವಿದ್ಯಮಾನತೆಯೊಳಗ ಅಥವಾ ಅವುಗಳ ಅನುಭವದ ಜೊತೆಯಾಗಿ ಅನಿವಾರ್ಯವಾಗಿ ಅವುಗಳ ಅನುಭವ ಮಾಡುವುದ ಅವನಿಗೆ ನಡೆದದ್ದು ಇದೆ. ಅವುಗಳ ಜೊತೆಯಾಗಿ ಶುದ್ಧ ಸ್ವರೂಪದ ಅನುಭವ ಇದೆಯಲ್ಲ ಅದು ರಾತ್ರಿ ಭೋಜನ ಇದೆ. ಪ್ರಶ್ನೆ ಇದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಕೇಳೋದು, ಇಲ್ಲ ಅಂತಂದ್ರೆ ಅದರದ ದೀರ್ಘವಾದಂಥ ವಿಚಾರ ಮಾಡೋದು. ಅನ್ಯ ಯಾವುದು ಅದಕ್ಕೆ ಸಂಬಂಧಿಸಿದ ಹಾಗೆ ಹೇಳುವ ಮಾತಿಲ್ಲ. ಎರಡು ಕಷಾಯ ಚೌಕಡಿ, ಮಿಥ್ಯಾತ್ವ ಸಹಿತ ಎರಡು ಕಷಾಯ ಚೌಕಡಿ ಹೊರಟು ಹೋಗಿದೆ. ಅರ್ಥಾತ್ ಅವನ ಸಂಸಾರ ಎಷ್ಟು ಶಿಥಿಲ ಆದದ್ದಿದೆ, ಎಷ್ಟು ಹೊರಟು ಹೋದದ್ದಿದೆ, ಉಳಿದದ್ರೊಳಗೆ ಎಷ್ಟು ಬಲ ಇದೆ. ಪ್ರತ್ಯಾಖ್ಯಾನಾವರಣದ ಉದಯದ ನಿಮಿತ್ತದಿಂದ ಆಗುವಂಥ ಅಂತರಂಗದ ಅಶುದ್ಧ ಪರಿಣಾಮಗಳ ಯಾವ ಅನುಭವದೊಳಗೆ ಬರ್ತಾ ಇದ್ದಾವೆ, ಅರ್ಥಾತ್ ಅವುಗಳನ್ನು ಅನುಭವ ಮಾಡಲೇಬೇಕಾದಂಥ ಅವಸ್ಥೆಯೊಳಗೆ ದುರ್ಬಲತೆಯಿಂದ ನಿಂತುಕೊಂಡಿದ್ದಾನೋ ಆ ಸಮಯದೊಳಗ ಯಾವ ಶುದ್ಧ ಸ್ವರೂಪದ ಮಂದವಾದಂಥ 15 ದಿವಸಕ್ಕೊಂದ್ಸಲ, 20 ದಿವಸಕ್ಕೊಂದ್ಸಲ, 8 ದಿವಸಕ್ಕೊಂದ್ಸಲ ಆತ್ಮನ ಅನುಭೂತಿ ನಡೆದಿದೆಯಲ್ಲ, ಆ ಆತ್ಮನ ಅನುಭೂತಿಯ ಸಮಯವನ್ನು ಹೊರತುಪಡಿಸಿ ಆ ಆತ್ಮನ ಶ್ರದ್ಧೆ ಜ್ಞಾನದ ಜೊತೆ ಸ್ವರೂಪಾಚರಣ ಏನು ಇದೆ ಅದು ರಾತ್ರಿ ಭೋಜನ ಇದೆ. ರಾತ್ರಿ ಭೋಜನ ಅಂತ ಭೋಜನ ಅರ್ಥಾತ್ ತಿನ್ನುವುದು. ಜೀವೇನ್ ತಿಂತಾನು? ಜೀವೇನ್ ತಿಂತಾನ್ರಿ? ಜೀವೇನ್ ತಿಂತಾನು? ವಿಕಾರಿ ಭಾವದ ಅನುಭವ ಮಾಡ್ತಾನ್ರಿ. ಹಾಗಾದ್ರೆ ಇಲ್ಲಿ ಆ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇದೆ. ಎಲ್ರಿಗೂ ಬೇಕಾದಂಥ ಅಭ್ಯಾಸಹೀನ ಜೀವನಿಗೆ ಕೂಡ ತಿಳಿದು ಬರುವಂಥದ್ದು ಇದೆ. ತಮಗಂತೂ ಎಲ್ರಿಗೂ ತಿಳಿತಿದೆ, ತಿಳಿಲೇಬೇಕಾದದ್ದು. ಜೀವ ಯಾವುದರ ಭೋಜನ ಮಾಡ್ತಾನೆ, ಯಾವುದರ ಸೇವನೆ ಮಾಡ್ತಾನೆ, ಎರಡದ್ದು. ಅಜ್ಞಾನದಿಂದ ಬೇಕಾದ್ರೆ ರಾಗದ ಸೇವನೆ ಮಾಡ್ತಾನೆ, ಇಲ್ಲ ಅಂತಂದ್ರ ಜ್ಞಾನೋದಯ ಆಯಿತು ಅಂತಂದ್ರ ಚೈತನ್ಯ ಭಾವದ ನಿರಾಕುಲ ಆನಂದದ ಅತೀಂದ್ರಿಯ ಜ್ಞಾನ ಮತ್ತು ಸುಖದ ಅನುಭವ ಮಾಡ್ತಾ ಇರ್ತಾನೆ. ಹಾಗಾದ್ರೆ 2 ಕಷಾಯ ಚೌಕಡಿ ಹೊರಟೋಗಿದೆ, 3ನೇದ್ದು ಮಂದಾದದ್ದಿದೆ. ಆ ಸಮಯದೊಳಗ ಅವನಿಗೆ ಕಷಾಯ, ಆ 3ನೇ ಕಷಾಯ ಚೌಕಡಿಯ ಅನುಸಾರ ಅಶುದ್ಧ ಭಾವ ಏನದವಲ್ಲ ಅವುಗಳ ಅನುಭವ ಆಗ್ತಾ ಇದೆ ಏನಿಲ್ರಿ. ಹಾಗಾದ್ರೆ ಅವುಗಳ ಅನುಭವವನ್ನು ಬಿಟ್ಟು ಶುದ್ಧ ಭಾವದ ಅನುಭವ ಮಾಡುವ, ಅವುಗಳ ಸೇವನೆಯನ್ನು ಬಿಟ್ಟು, ಅವುಗಳ ತಿನ್ನುವುದನ್ನು ಬಿಟ್ಟು ಶುದ್ಧ ಭಾವದ ಸೇವನೆ ಅರ್ಥಾತ್ ಭೋಜನ ಮಾಡುವ ಉಪದೇಶ ಅವನಿಗೆ ಕೊಡ್ತಾ ಇದ್ದಾರೆ. ಭೋಜನ ಅರ್ಥಾತ್ ಸೇವನೆ,
ಭೋಜನ ಅರ್ಥಾತ್ ಯಾವುದರಿಂದ ಜೀವನ ಇದೆಯೋ ಅದಕ್ಕೆ ಭೋಜನ ಅಂತಾರೆ. ಹಾಗಾದ್ರೆ ಆ ಭೋಜನದೊಳಗ ಯಾವುದರಿಂದ ಮರಣ ಆಗ್ತಿದೆ ಅಂಥದ್ದು ಕೂಡ ಮಿಶ್ರ ಇದೆ ಅಲ್ಲ, ಅದನ್ನ ರಾತ್ರಿ ಭೋಜನ ಅಂತಾರೆ. ಅದರಿಂದ ಅವನ ಭಾವ ಮರಣ ಆಗ್ತಾ ಇದೆ ಇರಲ್ಲ. ಅಶುದ್ಧ ಭಾವದ ಅನುಭವ ಅಂತಂದ್ರೆ ಏನಾಗ್ತಾ ಇದೆ? ಶುದ್ಧ ಭಾವಗಳಿಂದ ಕೆಲವು ಅಂಶದಿಂದ ವಂಚಿತ ಉಳಿತಾ ಇದ್ದಾನಲ್ಲ, ಅದನ್ನು ಬಿಟ್ಟು ಬಿಡ ಅಂತ ಹೇಳಿ ಅವನಿಗೆ ಹೇಳ್ತಾ ಇದ್ದಾರ್ರಿ. ನೋಡ್ರಿ, ನಾವು ಇಲ್ಲಿ ಲೌಕಿಕದೊಳಗ ಕೂಡ ನಮ್ಮ ಸಮವಯಸ್ಕರ ಜೊತೆ ಮಾತನಾಡುವ ಮಾತು ಬೇರೆ ಇರ್ತಿದೆ ರೀ, ಹೌದೇನಿಲ್ರಿ? ನಮಗಿಂತ ಕಿರಿಯರ ಜೊತೆಗೆ ಮಾತನಾಡುವ ಮಾತು ಅರ್ಥಾತ್ ವ್ಯವಹಾರ ಬೇರೆ ಇರ್ತಿದೆ, ಮತ್ತು ತೀರಾ ಚಿಕ್ಕವರ ಜೊತೆ ಮಾತನಾಡುವ ಮಾತು ಅಥವಾ ವ್ಯವಹಾರ ಬೇರೆ ಇರ್ತಿದೆ. ಹಾಗಾದ್ರೆ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಬೇಕಾದ್ರೆ ಸಮವಯಸ್ಕ ಯಾರ ಮುನಿ ಅವಸ್ಥೆಯಲ್ಲಿ ಅವ್ರಿಗೂ ರಾತ್ರಿ ಭೋಜನ ಇದೆ. ಅರೆ, ಸಂಜೋಲನದ ಉದಯದ ವಶ ಯಾವಾಗ ಆಗಿದಾರಲ್ಲ ಅವ್ರದ್ದು ಅದು ರಾತ್ರಿ ಭೋಜನನೇ ಇದೆ ರೀ. ಹೌದು, ಮತ್ತೇನಿದೆ ರೀ? ಯಾವ ರಾಗಾದಿ ಭಾವದ ಅನುಭವ ಬಲೆಯದ ಸಂಜ್ವಲನೆ ಇರಲಿ, ಅದರ ಮುಖ್ಯತೆಯೊಳಗೆ ಯಾವಾಗ ಬರ್ತಾನೋ ಜೀವ ಮುನಿ, ನಿಜವಾಗಿ ಅವರು ತಮಗಿಂತ ಕೆಳಗಿನವ್ರಿಗೆ ಏನು ಹೇಳೋದನೇ ಇಲ್ರಿ. ಯಾಕೆ ಹೇಳ್ತಾರೆ ಹೇಳ್ರಿ? ತಿಳಿಯುವ ಯೋಗ್ಯತೆನೇ ಇಲ್ರಲ್ಲ ಅವ್ರಿಗೆ. ಇನ್ನು ಯೋಗ್ಯತೆ ಅಂತೂ ಇದೆ ಯಾರಿಗೆ? 4ನೇ 5ನೇ ಗುಣಸ್ಥಾನ ವರ್ತಿಗೆ. ಮಿಥ್ಯಾದೃಷ್ಟಿಗಂತೂ ಏನು ಹೇಳೋದನೇ ಇಲ್ರಿ, ನಿಜವಾಗಿ ಇಲ್ಲ. ಹಾಗಾದ್ರೆ ಮಿಥ್ಯಾದೃಷ್ಟಿ ಸಮ್ಯಕ್ ದೃಷ್ಟಿ ಹೇಗಾಗೋದು? ಮಿಥ್ಯಾದೃಷ್ಟಿ ಸಮ್ಯಕ್ ದೃಷ್ಟಿಯಾಗುವ ವಿಧಾನ ಒಂದು ಇದೆ. ಏನ? ಜ್ಞಾನದೊಳಗೆ ತತ್ವದ ಅಭ್ಯಾಸ ಮಾಡೋದ್ರಿ. ಸಮ್ಯಕ್ ದೃಷ್ಟಿ ಆಗುವ ಸಲುವಾಗಿ ಏನು ಮಾಡೋದಿದೆ ರೀ? ಮಿಥ್ಯಾತ್ವಕ್ಕೆ ಏನು ಮಾಡೋದಿದೆ? ಏನೂ ಮಾಡೋದಿಲ್ಲ. ಮಿಥ್ಯಾತ್ವದ ಅಭಾವ ಹೇಗೆ ಮಾಡೋದಿದೆ? ಅರೆ, ಮಿಥ್ಯಾತ್ವದ ಅಭಾವ ತಾನಾಗೆ ಆಗೋದಿದೆ. ಎಲ್ಲಿದೆ ಅದ? ಎಲ್ಲಿದೆ ಅದ? ಮನ್ನನೆಯೊಳಗಿದೆ, ಪರಿಣಾಮದೊಳಗಿದೆ. ಜ್ಞಾನಕ್ಕೇನು ಮಾಡಿಲ್ರಿ ಅದ. ಹಾಗಾದ್ರೆ ಯಾವುದು ನಿರ್ಬಾಧ ಇದೆಯಲ್ಲ ಅದರ ಮೂಲಕ ಕಾರ್ಯ ಮಾಡುವುದಲ್ಲ, ಯಾವುದು ನಮ್ಮ ಹತ್ರ ಹರಿತವಾದಂತಹ ಶಸ್ತ್ರ ಇದೆಯಲ್ಲ ಅದರ ಮೂಲಕ ಯುದ್ಧ ಮಾಡೋದಿದೆ ರೀ. ಯಾವುದು ಗಂಜ ತಿಂದಿದೆ ಅಥವಾ ಏನೋ ಹಾಳಾಗಿದೆ ಅದರ ಕಡೆ ಅದಕ್ಕೆ ನೋಡೋದ್ರಿ. ಮಿಥ್ಯಾದೃಷ್ಟಿ ಸಮ್ಯಕ್ ದೃಷ್ಟಿ ಹೇಗಾಗ ಅಂತಂದ್ರ ತತ್ವದ ಅಭ್ಯಾಸದಿಂದ ಒಂದೇ ರೀ. ಬೇರೆ ಯಾವ ಉಪಾಯ, ಯಾವ ಕಾಲದೊಳಗೆ, ಯಾವ ಕ್ಷೇತ್ರದ ಎಂಥದೇ ಪುಣ್ಯವಂತ ಜೀವದ ಸಲುವಾಗಿ ಕೂಡ ಇಲ್ಲ. ಅದಕ್ಕೆ ಹೇಳಿದ್ರಿ. ಹಾಗಾದ್ರೆ ಈಗ ನಮ್ಮಲ್ಲಿ ಏನಿದೆ? ಅತ್ಯಾಗ ಭಾವ ಇದೆಯಲ್ಲ. ಏನು ಅತ್ಯಾಗ ಭಾವ? ಯಾವುದರದ ತ್ಯಾಗ ಮಾಡ್ತಾ ಇಲ್ಲ ನಾವು, ಯಾವುದರದ ತ್ಯಾಗ ಮಾಡ್ತಾ ಇಲ್ಲ. ಅರೆ, ಅನಾದಿ ಕಾಲದ ಯಾವ ಅಜ್ಞಾನ ಇದೆ, ವಿಪರೀತ ಮನ್ನಣೆ ಇದೆ. ಈ ದೇಹ ಅಂದ್ರೆ ನಾನು, ಈ ಪರದ್ರವ್ಯದಿಂದ ನನಗೆ ಸುಖ, ಈ ಪರದ್ರವ್ಯವೇ ನನ್ನ ದುಃಖದ ಕಾರಣ. ಅರೆ, ಪರದ್ರವ್ಯ ಸುಖ ದುಃಖದ ಕಾರಣ ಇಲ್ಲವೇ ಇಲ್ಲ. ದೇಹ ಎಂದು ನಿನ್ನದಾಗೋದು ಸಾಧ್ಯ ಇಲ್ಲ. ಹಾಗಾದ್ರೆ ಇವು ಎರಡನ್ನ ಬಿಟ್ಟು ಕೊಡುವ ಸಲುವಾಗಿ ಅಥವಾ ಅವು ತಾನಾಗೇ ಬಿಟ್ಟು ಹೋಗುವ ಸಲುವಾಗಿ ಏನ? ಪರದ್ರವ್ಯ ಅಲ್ಲ, ಶರೀರ ಅಲ್ಲ. ಅದರ ಪರದ್ರವ್ಯದಿಂದ ಸುಖ ದುಃಖ ಅನ್ನೋದ ಶರೀರ ಅಂದ್ರೆ ನಾನು ಅನ್ನೋದ. ಇದಿಷ್ಟು ಬಿಟ್ಟು ಹೋಗ್ಬೇಕಾಗಿದೆ ಬ್ರಹ್ಮನಲ್ಲಿ, ಮತ್ತೆ ಏನು ಇಲ್ಲ. ಹಾಗಾದ್ರೆ ಅದನ್ನು ಹೇಗೆ ಬಿಡು? ಶರೀರ ನಾನಲ್ಲ, ಶರೀರ ನಾನಲ್ಲ, ಶರೀರ ನಾನಲ್ಲ, ನನಗೆ ಪರದ್ರವ್ಯದಿಂದ ಸುಖ ದುಃಖ ಆಗುವುದಿಲ್ಲ ಅನ್ನೋದೇನ್ರಿ? ಇಲ್ಲ. ಪರದ್ರವ್ಯ ನನ್ನಿಂದ ಭಿನ್ನಾಗಿ ತನ್ನಷ್ಟಕ್ಕೆ ತಾನೇ ಪರವಾಗಿ ಉಳಿಯುವಂಥದ್ದು ಜ್ಞಾನದ ಬಲ ನಮ್ಮಲ್ಲೇ ಬರಬೇಕು. ಅರೆ, ಜ್ಞಾನದ ತೇಜಸ್ಸು ಇಂಥದ್ದು ಇದೆ ಅಲ್ಲ, ಆ ಪರದ್ರವ್ಯದಿಂದ ಸುಖ ದುಃಖ ಅನ್ನುವಂಥ ಕ್ರಿಮಿ ಅಲ್ಲಿ ಉತ್ಪನ್ನನ ಆಗುವುದಿಲ್ಲ. ಕ್ರಿಮಿ
ದುಷ್ಟ ಜಂತು. ಅರೆ ಪರದ್ರವ್ಯದಿಂದ ಸುಖ ದುಃಖ ಅನ್ನೋದ ಈ ಜೀವವನ್ನು ತಿಂದು ಹಾಕುವಂಥ ಕ್ರಿಮಿ ಅದವರು. ಶರೀರ ನಾನು ಅನ್ನುವಂಥ ಭಾವ ಏನಿದೆ ಅಲ್ಲ, ಅದು ಈ ಜೀವದ ಜ್ಞಾನವನ್ನ ಅತ್ಯಂತ ತಿರೋಭೂತ ಮಾಡುವಂಥದ್ದು ಭಾವ ಇದೆ. ಇದನ್ನು ಬಿಡದ ವಿನಃ ಸುದರ್ಶನ್ ಈ ಭವದಲ್ಲಿ ಇಲ್ಲ. ಅನಂತ ಕಾಲ ಮತ್ತ ಅರೆ ನಿನ್ನೆ ಒಂದು ಅಪ್ಪಾಜಿ ಪ್ರವಚನ ಕೇಳ್ತಾ ಇದ್ದನು, ನೀವು ಹಾಕಿದ್ದಲ್ಲ, ನೀವು ಹಾಕಿದ್ದು ಕೇಳಿ ಇಲ್ಲ, ಹಾಕಿದಿರಿಲ್ಲ ನೋಡಿಲ್ಲ, ಹಾಕಿದ್ದಾರೆ. ವಾ, ಇಲ್ಲೇ ಉಪಯೋಗ ಆಯ್ತು ನೋಡ್ರಿ ನೀವು ಹಾಕಿದ್ದಕ್ಕೆ. ಅದರಲ್ಲಿ ಹೇಳ್ತಾ ಇದ್ರು 50 ನಂಬರ್ದು ಇದ್ರೆ ಅದರಲ್ಲಿ ಹೇಳ್ತಾ ಇದ್ರು, ಬಹಳ ವಿಶೇಷ ಮಾತಿದ್ದೀರಿ, ಸುದರ್ಶನ ಮುಖ್ಯ ಮಾಡ್ತು. ಆದರೆ ಏನು ಅದಿರಲ್ಲ, ಅದೇ 12 ಗುಣಸ್ಥಾನ ರೂಪದಿಂದ 12 ಜನ ಇದ್ದೀರಿ ಪುರುಷ ವರ್ಗ. ಏನು ಹೇಳಿದ್ರು ಅಂತಂದ್ರೆ, ಈ ಭವದಲ್ಲಿ ತಪ್ಪಿದೆ ಅಂತಂದ್ರೆ, ಈ ಭವದಲ್ಲಿ ತಪ್ಪಿದೆ ಅಂತಂದ್ರೆ ನಮ್ಮ ಬಹಳ ಬಾರಿ ಆ ಪ್ರಕಾರದ ಚರ್ಚೆ ಇಲ್ಲಿ ಆದದ್ದಿದೆ, ಕೊಳ್ಳುವಿಕೆ. ಆದ್ರೆ ಅವರ ಶಬ್ದ ಈ ಭವದಲ್ಲಿ ನೀನು ತತ್ವ ನಿರ್ಣಯದೊಳಗೆ ತಪ್ಪಿದೆ ಅಂತಂದ್ರೆ ಪಂಚ ಪರಾವರ್ತನ ಮಾಡಿ ಬರಬೇಕು. ಪಂಚ ಪರಾವರ್ತನ, ದ್ರವ್ಯ ಪರಾವರ್ತನ ಮೊದಲಿತ್ತು. ಆಮೇಲೆ ಅವ ಅಸಂಖ್ಯ ಆದ ನಂತರ ಕ್ಷೇತ್ರ ಪರಾವರ್ತನ, ಅವ ಅಸಂಖ್ಯಾಸಂಖ್ಯ ಆದ ನಂತರ ಕಾಲ ಪರಾವರ್ತನ, ಅವ ಅಸಂಖ್ಯ ಆದ ನಂತರ ಒಮ್ಮೆ ಅಸಂಖ್ಯೆ, ಒಮ್ಮೆ 2 ಬಾರಿ ಅಸಂಖ್ಯೆ, ಒಮ್ಮೆ 3 ಬಾರಿ ಅಸಂಖ್ಯೆ ಆದ ನಂತರ ಭಾವ ಪರಾವರ್ತನ, ಆಮೇಲೆ ಅಸಂಖ್ಯಾಸಂಖ್ಯ ಆದ ನಂತರ ಭಾವ ಪರಾವರ್ತನ. ಮೊದಲನೇದು ಯಾವುದು? ದ್ರವ್ಯ ಪರಾವರ್ತನ. ಆ ದ್ರವ್ಯ ಪರಾವರ್ತನ ಅಂದ್ರೆ ಅಥವಾ ಪುದ್ಗಲ ಪರಾವರ್ತನ ಅಂದ್ರೆ ಒಂದೇ ಇದೆ, ಒಂದೇ ಅರ್ಥವನ್ನು ಕೊಡುವಂಥ ಪುದ್ಗಲ ಪರಾವರ್ತನ ಮತ್ತು ದ್ರವ್ಯ ಪರಾವರ್ತನ. ಹಾಗಾದ್ರೆ ದ್ರವ್ಯ ಪರಾವರ್ತನದ ಅನಂತದ ಒಂದು ಭಾಗದೊಳಗ ಅನಂತ ಸಾಗರದ ಅಂತ ಹೇಳಿದ್ದಾರೆ. ದ್ರವ್ಯ ಪರಾವರ್ತನದ ಗೌರವ ಅನಂತದ ಒಂದು ಭಾಗದೊಳಗೆ, ಅರ್ಥಾತ್ ಅನಂತ ಭಾಗ ಮಾಡೋದು. ದ್ರವ್ಯ ಪರಾವರ್ತನದೊಳಗೆ ಭಾಗ ಎಷ್ಟು ಮಾಡೋದ? ಅನಂತ ಮಾಡೋದು. ಅದರೊಳಗಿನ ಒಂದು ಭಾಗದೊಳಗ ಅನಂತ ಸಾಗರದವರೆಗೆ. ಸಾಗರದ ವ್ಯಾಖ್ಯಾ ಅಂತೂ ತಮಗೆ ಗೊತ್ತಿದ್ದದ್ದು ಇದೆ. ಇಲ್ದಿದ್ರೆ ವೀತರಾಗ ವಿಜ್ಞಾನ ವೈಭವ ಮೊದಲನೇ ಭಾಗ ಓದೋದ್ರೆ ಅನಂತ ಕಾಲ ನಿಗೋಧದಲ್ಲಿ ಕಳೆದು ಹೋಗಿದೆ ಅನ್ನುವಂಥ ಯಾವ ಶ್ಲೋಕ ಇದೆ ಅದರ ಮೇಲಿನ ವಿವೇಚನೆ ಇದೆ. ಒಂದು ದ್ರವ್ಯ ಪರಾವರ್ತನದ ಅನಂತದ ಒಂದು ಭಾಗದೊಳಗ ಅನಂತ ಸಾಗರಿದವೆ. ಹಾಗಾದರೆ ಈ ಭವದಲ್ಲಿ ಏನ ದೇಹ ಅಂದ್ರೆ ನಾನು, ಪರದ್ರವ್ಯದಿಂದ ನನಗೆ ಸುಖ ಅಥವಾ ದುಃಖ, ಈ ಪರದ್ರವ್ಯಗಳ ಕಾರಣದಿಂದ ನನಗೆ ದುಃಖ ಆಗ್ತಾ ಇದೆ. ಈ ಪರದ್ರವ್ಯ ನನ್ನ ಸುಖದ ಕಾರಣ, ಇವ ನನ್ನ ಸುಖದ ಕಾರಣದವು. ಯಾವ? ನಿರೋಗಿ ಶರೀರ. ಎಲ್ಲಿ ಮಿಥ್ಯಾತ್ವ ಎಲ್ಲೆಲ್ಲಿ ಬಂದದ್ದು ಇದೆ. ಯಾವ ಪ್ರಕಾರ ನೀರಿನ ಪ್ರವಾಹ ಇರ್ತಿದೆಯಲ್ಲ ಅದು ಎಲ್ಲೆಲ್ಲಿ ಮಾರ್ಗ ಮಾಡ್ಕೊಂಡು ಹೋಗ್ತಿದೆ, ಹಾಗೆ ಈ ಮಿಥ್ಯಾತ್ವ ನಮ್ಮ ಭಾವದೊಳಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಸ್ಥಾನ ಪಡೆದದ್ದು ಇದೆ. ಮನಿ ಮಾಡಿದ್ದಿದೆ, ಎಲ್ಲೆಲ್ಲಿ ಸೇರ್ಕೊಂಡು ಕೂತದ್ದು ಇದೆ. ಇನ್ನದು ಹೊರಗೆ ಬರೋದು ಎಷ್ಟು ಕಠಿಣ ಇದೆ. ಅದಕ್ಕೆ ಈ ಭವದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ? ಅನೇಕ ದಶಕಗಳಿಂದ ತ್ರಿಲೋಕ ಪೂಜ್ಯವಾದಂಥ ಜಿನವಾಣಿಯ ಆಶ್ರಯ ಪಡೆದು ಕೂಡ
ನಾನು ದೇಹದಿಂದ ನಿತಾಂತ ಭಿನ್ನ ಅನಾದಿ ಅನಂತ ಚೈತನ್ಯ ತತ್ವ ಇದ್ದೇನೆ. ಒಂದು ಜ್ಞಾನವನ್ನು ಹೊರತುಪಡಿಸಿ ನನ್ನೊಳಗೆ ಇನ್ನೊಂದು ಯಾವುದೂ ಇಲ್ಲ. ಆ ಜ್ಞಾನದ ಸ್ವೀಕಾರ ಆಗ್ತಾ ಇದ್ದ ಹಾಗೆ ಅನಂತ ಶಾಂತಿಯ ಅನುಭೂತಿ ಆಗ್ತಿದೆ. ಇವೆಲ್ಲ ಆಗಮದ ವಚನಗಳನ್ನ ಸ್ವಂತದ ಮೇಲೆ ಪ್ರಯೋಗ ಮಾಡಬೇಕಲ್ಲ. ಬರೇ ಇಷ್ಟೇ ಎರಡೇ, ಒಂದು ವಿಪರೀತತೆ, ಒಂದು ಅಶುದ್ಧತೆ. ವಿಪರೀತತೆಯ ಆಧಾರದಿಂದ ಇರುವಂತಹ ಅಶುದ್ಧತೆಗೆ ಕೂಡ ಶಶಿಕಾಂತ ಬಾಯಿ, ವಿಪರೀತತೆಯ ಆಧಾರದಿಂದ ಇರುವಂತಹ ಅಶುದ್ಧತೆಗೆ ಕೂಡ ವಿಪರೀತತೆಯ ಅಷ್ಟನ ಸಾಮರ್ಥ್ಯ ಇದೆ. ಭರ್ತಬಾಯಿ ಏನು ಹೇಳ್ತು? ವಿಪರೀತತೆಯ ಆಧಾರದಿಂದ ಇರುವಂತಹ ಅಶುದ್ಧ ಭಾವಕ್ಕೆ ಕೂಡ ವಿಪರೀತ ಮನ್ನನೆಯೊಳಗೆ ಎಷ್ಟು ಸಾಮರ್ಥ್ಯ ಇದೆಯಲ್ಲ ಅಷ್ಟೇ ಸಾಮರ್ಥ್ಯ ಇದೆ ರೀ ಅಂಥೇಳಿನ. ಒಂದು ವಿಪರೀತ ಮನ್ನನೆ ಹೋಗದೆ ಇರುವೆಳೆದೊಳಗೆ ಅದರ ಸಾಮರ್ಥ್ಯ ಅಲ್ಲಿ ಕೆಲಸ ಮಾಡಿದೆ. ಎಲ್ಲಿ ದ್ರವ್ಯಲಿಂಗ ಧಾರಣೆ ಮಾಡಿದನಲ್ಲ, ಪಂಚ ಮಹಾವ್ರತದ ಪರಿಪಾಲನೆ ಮಾಡ್ತಾ ಇದ್ದಾನಲ್ಲ, ಅಲ್ಲೇನಾಗ್ತಾ ಇದೆ ಸುಧತಾಯಿ? ಘಾತೀಕರಣದ ಪಂಥ. ಇವೆಲ್ಲ ಆಗಮದ ವಚನಗಳನ್ನ ಬುದ್ಧಿಯೊಳಗ ಸ್ವೀಕಾರ ಮಾಡಿ ಬುದ್ಧಿಯನ್ನ ಅಜ್ಞಾನದಿಂದ ಬೇರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಭವದೊಳಗ ಮಾಡಲಿಲ್ಲ ಅಂತಂದ್ರೆ, ಯಾಕಂದ್ರೆ ಇಷ್ಟ ಅನುಕೂಲ ಸಿಗೋದನ್ನ ಸಾಧ್ಯ ಇಲ್ಲ ಯಾವ ಜೀವಕ್ಕ. ಮೊನ್ನೆ ಬಂದದ್ದೆತ್ತಿದ ಕಥನ. ಇಷ್ಟ ಅನುಕೂಲ, ಅರೆ ಮನುಷ್ಯ ಆಗಬಹುದು, ಆದರೆ ಕಟಕರ ಮನೆಯೊಳಗಾದ್ರೆ ಏನ್ ಮಾಡೋದ್ರಿ? ಬೇಟೆಯಾಡುವಂಥ ಕುಲದೊಳಗಾದ್ರೆ ಏನು ಮಾಡೋದು? ಮದ್ಯ ತಯಾರು ಮಾಡುವಂಥ, ಮದ್ಯ ಮಾರುವಂಥ ಕುಲದೊಳಗಾದ್ರೆ ಏನು ಮಾಡೋದು? ಏನು ಮಾಡೋದ್ರಿ? ಏನು ಮಾಡೋದನ್ನೇ ಇಲ್ಲ. ಈಗೇನು ಮಾಡದಿದ್ರ ನಮ್ಗ ಅಂಥದ್ದು ಒಂದು ವೇಳೆ ಮನುಷ್ಯ ಭಾವ ಕಠಿಣತೆಯಿಂದ ಸಿಗಬಹುದು. ಅರೆ ಹೇಳಿತ್ತಲ್ಲ ಪದ್ಮನಂದಿ ಆಚಾರ್ಯರ ಮಾತು, ಯಾರ ಹೇಳ್ತೀರಿ? ಪೂರ ಹೇಳ್ರಿ ಪೂರ. ಮೊನ್ನೆನೇ ಹೇಳಿದ್ದಿತ್ತು, ಇದು ನೀಚ ಕುಲದಲ್ಲಿ ಹುಟ್ಟಿದ್ರೆ ಪೂರ ಹೇಳೋದು. ಪೂರ ಅದರ ಆಧಾರದ ಮಾತು ಬೇಕು ಮೊದಲು ನಮ್ಗೆ. 4 ಕಾರಣದಿಂದ ಅಸಂಖ್ಯ ಕಲ್ಪ ಕಾಲಗಳು ಕಳೆದು ಹೋದ ನಂತರ ಎಂದಾದರೂ ಒಮ್ಮೆ ಸಿಗುವ ಮನುಷ್ಯ ಇದು ಬೇಕ್ರಿ ನನಗ. ಅವ 4 ಕಾರಣಂತೂ ಅದಾವ, ಆದರೆ ಇದು ಮೊದಲು ಸಿಗೋದು ಎಷ್ಟು ಕಠಿಣ ಇದೆ. ಅಸಂಖ್ಯ ಕಲ್ಪ ಕಾಲಗಳು ಕಳೆದು ಹೋದ ನಂತರ ನಮಗೊಂದು ಸ್ವಲ್ಪ ಒಳಗೆ ಏನು ಅನ್ನಿಸ್ತಾ ಇಲ್ಲ ವಿಷಯ? ಅನ್ನಿಸ್ತಾ ಇದೆಯೇನ? ಶಬ್ದದ ಯಾವ ವಾಚ್ಯ ರೂಪದ ಭಾವ ಆ ಆಚಾರ್ಯ ಭಗವಂತರಲ್ಲೇ ಇತ್ತು, ಅದರದ್ದು ಒಂದಿಷ್ಟರ ಗಂಧ ಬರ್ತಾ ಇದೆ ನಮ್ಗ. ನಮ್ಮ ಸಲುವಾಗಿರ್ತಾರೆ ಅದ, ನಮ್ಮ ಸಲುವಾಗಿತ್ತು. ಮತ್ತೆ ಕೆಳಗಿನವ್ರಿಗೆ ಏನು ಹೇಳುವುದಿಲ್ಲ ಅಂತೀರಿ? ಅರೆ ನಾವು ಸ್ವೀಕಾರ ಮಾಡ್ರೆ ನಮ್ಮ ಸಲುವಾಗಿ, ಅವರಂತೂ ತಮ್ಮ ಸಲುವಾಗಿ ಹೇಳ್ಕೊಂಡಿದ್ದಾರೆ. ನಿರರ್ಥಕವಾಗಿ ಹೋಗುತ್ತದೆ. ಯಾವುದರಿಂದ? ಅವರಲ್ಲಿ ಏನಿದೆ? ಹೀನ ಕುಲದೊಳಗಂತೂ ಇಲ್ಲ, ಕುದೇವನ ಉಪಾಸನೆ ಮಾಡ್ತಾ ಇಲ್ಲ, ಕುಗುರುವಿನ ಅನುಯಾಯಿ ಇಲ್ಲ. ಹಾಗಾದ್ರೆ ವಿಷಯ ಕಷಾಯ ಇದೆ ಅವರಲ್ಲೇ. ಅದಕ್ಕೆ ಬೇಕು ನೋಡ್ರಿ ಧೈರ್ಯ. ಸುಧಾತಾಯಿ ಪದ್ಮನಂದಿ ಆಚಾರ್ಯ ದೇವರಲ್ಲಿ ಸ್ವಯಂ ಅವರಲ್ಲಿ ವಿಷಯ ಕಷಾಯ ಇದೆಯಲ್ಲ. ಅರೆ ಹೊರಗಡೆ ಕಾಣಿಸ್ತಾ ಇಲ್ಲ, ಆದರೆ ಸಿದ್ಧರ ಸಲುವಾಗಿ, ಪಂಚಪರಮೇಷ್ಠಿ ಸಲುವಾಗಿ, ವೀತರಾಗ ಮಾರ್ಗದ ಸಲುವಾಗಿ ರಾಗ ಇದೇನಿಲ್ರಿ. ಅದನ್ನು ನಾವು ಕಷಾಯ ಅನ್ಬಹುದು, ವಿಷಯ ಅನ್ಬಹುದು, ಎರಡೂ ಇದೆ ಅದರೊಳಗೆ. ಸಂಜ್ವಲನ ಕಷಾಯದೊಳಗೆ ವಿಷಯ ಭಾವ ಇದೇನಿಲ್ರಿ. ಹಾಗಾದ್ರೆ ದೀಕ್ಷಾ ತಗೊಳ್ಳೋಕ್ಕಿಂತ ಮುಂಚೆ 9 ಹೋಗ್ತಾವಂತ ಹೇಳಿ ಹೇಳಿದ್ರಲ್ಲ, 9 ಲೋಂಚ ಆಗ್ತಿದೆ ಅಂತ ಹೇಳಿ ಹೇಳಿದ್ರಲ್ಲ. ಯಾವ 9? 5 ವಿಷಯಗಳ ವಾಸನೆ ಮತ್ತು 4 ಕಷಾಯಗಳ ರೂಪದ ಪರಿಣಾಮ ಹೋಗ್ತಾವನ್ನೋದನ್ನು ಸತ್ಯ ಇದೆ. ಸಂಜ್ವಲನದೊಳಗೆ ಅದಾವನ್ನೋದನ್ನು ಸತ್ಯ ಇದೆ.
ಅದಕ್ಕೆ ಇದು ಶಾದ್ವಾದ ರೂಪದ ಜಿನವಾಣಿಯನ್ನ ತಿಳ್ಕೊಳ್ಳೋದು, ಅರ್ಥವಿಸಿಕೊಳ್ಳೋದು, ಅರಗಿಸಿಕೊಳ್ಳೋದು ನಿಜವಾಗಿ ಶೂರ ವೀರರ ಕಾರ್ಯ. ಮಹಾ ಹೇಳಿದೇವ್ರಿ ನಾವು, ಮಹಾ ಹೇಳಿ. ಸ್ವಲ್ಪ ಏನ್ರೆ ಆಯಿತು ಅಂತಂದ್ರೆ ನಮ್ಮ ಧರ್ಮ ಅರ್ಥಾತ್ ನಮ್ಮ ಸಾಮ್ಯ ಭಾವ ಕಷಾಯ ವಶ ಆಗದೆ ಇರುವಂಥ ಪುರುಷಾರ್ಥ ಎಲ್ಲಿ ಉಳಿತಿದೆ? ಸ್ವಲ್ಪ ಏನ್ರೆ ಆದ್ರೆ ಉಳಿಯುವುದೇ ಇಲ್ಲ. ಹಾಗಾದ್ರೆ ನಾವು ಎಷ್ಟು ಏಡೆ ಅದೇವ್ರಿ, ಎಷ್ಟು ನಪುಂಸಕ ಅದೇವ್ರಿ, ಅದೇ ಅಥವಾ ಇಲ್ಲ ವಿಚಾರ ಮಾಡು. ಕಷಾಯ ವಶ ಆಗದೆ ಉಳಿಯುವಂಥ ಕಾರ್ಯ ಬಿಟ್ಟು ಹೋಗ್ತಿದ್ದೇನೆ. ಕಷಾಯ ವಶ ಯಾವಾಗ ಆಗುದಿಲ್ರಿ? ನಾವು ಹೇಳ್ರಿ ಬ್ರಹ್ಮಾನಂದನ, ಯಾವಾಗ ಆಗುದಿಲ್ಲ? ಈಗ ಆಗುದಿಲ್ಲ. ಶಾಸ್ತ್ರದ ಎದುರಿಗೆ ಕೂತಿರೋ ವೇಳೆದೊಳಗ ಭಗವಂತನ ಎದುರಿಗೆ ಕೂತಿರೋ ವಶ ಆಗುವ ಮಾತು ಹೇಳ್ತಾ ಇದ್ದೇನೆ ನಾನು. ಕಷಾಯದ ವಶ ಆಗುವ ಮಾತು ಇಲ್ಲೇ ಒಂದೇನಾರೆ ಬಂತು ವಚನ ಅಂತಂದ್ರೆ, ಅಲ್ಲೇ ಮಂದಿರದೊಳಗೆ ಯಾರಾದರೂ ಏನಾದರೂ ಅಂದ್ರು ಅಂತಂದ್ರೆ ಅವ್ರಿಗೆ ಪುರೋಹಿತರು ಪಂಡಿತರು ಬಂದಿದ್ದಾರೆ, ಅವ್ರು ಹೇಳ್ತಾರೆ ನೀವು ಹಾಸ್ಕೊಳ್ತೀರ ಚಾಪಿ, ನೀವು ತೆಗೆದಿಟ್ಟು ಹೋಗಿ. ಸ್ವಲ್ಪ ಯಾರಾದ್ರೂ ಅಡ್ಡಾಡ್ ಬಂದ್ರೆ ದರ್ಶನ ಮಾಡ್ತಾ ಇರೋ ವೇಳೆದೊಳಗ, ಜಪ ಮಾಡ್ತಾ ಇರೋ ವೇಳೆದೊಳಗ ಇವೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಅಲ್ಲಿ ಕಷಾಯ ತೀವ್ರ ಆಗ್ತಿದೆ. ಹಾಗಾದ್ರೆ ನಾವು ಎಷ್ಟು ಹೇಳಿದೇವ್ರಿ? ಕಷಾಯ ಮಾಡೋದಿದು ವೀರ್ಯದ ಮಾತಲ್ಲ, ಧರ್ಮದಿಂದ ದೂರ ಉಳಿಯೋದ ಮಹಾ ಹೇಳಿತನ ಇದೆ. ಮಹಾ ಹೇಳಿತನ. ಪ್ರಸಂಗ ಬಂದ ನಂತರ ಅರೆ ಪ್ರಸಂಗ ನಾವೇ ಮಾಡಿದ್ದು ಅದಾವಲ್ಲ, ನಾವೇ ನಿರ್ಮಾಣ ಮಾಡಿದ್ದು ಅದಾವು, ಅವು ಬರೋವನರಿ. ಪದ್ಮನಂದಿ ಆಚಾರ್ಯ ಯಾರ ಸಲುವಾಗಿ ಹೇಳಿದರು? ಅರೆ ತಮಗೆ ತಾವು ಹೇಳಿಕೊಂಡಿದ್ದಾರೆ, ಅಸಂಖ್ಯ ಕಲ್ಪ ಕಾಲ ಕಳೆದು ಹೋದ ನಂತರ ಎಂದಾದರೂ ಒಮ್ಮೆ ಸಿಕ್ಕಿರುವಂಥ ಈ ಮನುಷ್ಯ ಭಾವದೊಳಗ ನಾನು ವಿಷಯದಲ್ಲಿ ರಂಜಿಸೋದ, ಪಂಚಪರಮೇಷ್ಠಿಯ ಭಕ್ತಿಯೊಳಗ ರಮಿಸೋದ. ಅರೆ ಧರ್ಮದ ಸೂಕ್ಷ್ಮತೆ ತಿಳಿಯೋದು ಬಹಳ ಕಠಿಣ ಇದೆ ರೀ. ನಿಜವಾಗಿನ ಈ ಕಾಲದೊಳಗಿನ ಜೀವರುಗಳಿಗೆ ಜಿನೇಂದ್ರ ಭಗವಂತರ ಅನುಯಾಯಿಗಳಾದಂಥ ವೀತರಾಗಿ ಸಂತರದ ಒಂದೋ ವಚನ ತಿಳಿಯುವುದಿಲ್ಲ. ದೀಪ್ಚಂದ್ಜಿ ಹೇಳಿದ್ರಲ್ಲ, ಯಾರಿಗೂ ಈ ಮಾತು ಒಪ್ಪಿಗಾಗೋದಿಲ್ಲ. ಅರೆ ಎಷ್ಟು ಬಾರಿ ಸಮಯಸಾರ ಸಂಪದದೊಳಗೆ ಬರ್ತಿದೆ, ಈ ಸೂಕ್ಷ್ಮ ಮಾತು ತಿಳಿಯೋದಿಲ್ಲ ಅಂತ ಹೇಳಿ ಪಾಪ ಅವರು ಬಾಹ್ಯ ಕ್ರಿಯೆ ಮಾಡ್ತಾ ಇದ್ದಾರೆ. ಮಂದಿರ ಕಟ್ಸೋದ, ಪೂಜೆ ಮಾಡೋದ, ಯಾತ್ರೆ ಮಾಡೋದ, ದಾನ ಕೊಡೋದ, ಈ ಸೂಕ್ಷ್ಮ ಮಾತು ತಿಳಿಯೋದಿಲ್ಲ. ಧರ್ಮ ಮಾಡೋದಿದೆ, ಅದಕ್ಕೆ ಅದನ್ನು ಮಾಡ್ತಾ ಇದ್ದಾರೆ. ಅದರ ಫಲ ಏನಿದೆ? ಸಂಸಾರ. ಸೂಕ್ಷ್ಮ ಮಾಡಬಹುದು, ಏನು ಮಾಡ್ಬೋದು? ಬಸ್ತಿ ಕಟ್ಟೋದನ್ನ ಇಲ್ರಿ ಅಮ್ಮ, ತುಚ್ಛ ಜನರ ಕಾರ್ಯ ಅಂತ ಹೇಳಿದ್ದಾರೆ. ಆ ಶಬ್ದ ನಮಗೆ ಬಹಳಷ್ಟು ಕಠೋರ ಅನ್ನಿಸ್ತಿದೆ. ಮಂದಿರ ನಿರ್ಮಾಣ ಯಾರು ಮಾಡ್ತಾರೆ? ತುಚ್ಛ ಜನರ ಕಾರ್ಯ, ಅರ್ಥಾತ್ ಸಮ್ಯಕ್ ದರ್ಶನ ಪ್ರಾಪ್ತ ಆಗಿಲ್ಲ. ಧರ್ಮದ ಶ್ರದ್ಧೆ ಇದೆ, ಪುಣ್ಯದ ಅಧಿಕತೆ ಇದೆ, ಅವರು ಮಾಡ್ತಾರೆ. ಆದ್ರೂ ಅಲ್ಲಿಯೂ ಒಂದು ವೇಳೆ ಕಷಾಯ ಜಾಗೃತಿ ಇತ್ತು ಅಂತಂದ್ರ ಆ ಮಂದಿರಂತೂ ಅನೇಕರಿಗೆ ಧರ್ಮ ಮಾರ್ಗಕ್ಕೆ ಅನುಕೂಲ ಆಗ್ತಿದೆ. ಆದ್ರೆ ಅವರಿಗೆ ಮಾತ್ರ ಸಂಸಾರದೊಳಗ ಮುಳುಗಿಸ್ತಿದೆ, ಅವರನ್ನು ಮಾತ್ರ. ಅಂತರಂಗದ ಕಷಾಯ ನಮ್ಮದ ಅಲ್ಲಿ ಜಾಗೃತ ಆಗುವುದಿಲ್ಲ ನಾವು ಮಾಡುವಂಥ ಯಾವುದೇ ಉತ್ತಮ ಕಾರ್ಯದೊಳಗ ಅನ್ನೋದಕ್ಕ ನಿಜವಾಗಿ ಅದು ಅನ್ಲಿಕ್ಕೆನೂ ಬರುವುದಿಲ್ಲ. ಆದ್ರೆ ಆ ಜಾಗೃತ ಕಷಾಯವನ್ನ ಜ್ಞಾನ ರೂಪದ ಜಲದಿಂದ, ಆಗಮ ಜ್ಞಾನ ರೂಪದ ಜಲದಿಂದ ಸ್ವಲ್ಪ ನಂದಿಸ್ತಾ ಹೋಗೋದು ಸಾಧ್ಯ ಇದೆ. ಆ ಕಾರ್ಯ ಮಾಡಬಹುದಾಗಿದೆ, ಮಾಡೋದು ಸಾಧ್ಯ ಇದೆ, ಪ್ರತ್ಯಕ್ಷ ಮಾಡೋದು ಬೇಕಾಗಿದೆ. ಅದಕ್ಕೆ ಧರ್ಮದ ಸೂಕ್ಷ್ಮತೆ. ಇಲ್ಲೇನು ಹೇಳ್ರು? ಅತ್ಯಾಗ ಭಾವ. ನಡೀರಿ ಒಂದ್ಸಲ. ಅತ್ಯಾಗ ಭಾವ
ರಾಗಾದಿ ಭಾವಗಳ ಉದಯದ ಉತ್ಕಟತೆ ಇದೆ ರೀ ನಮ್ಗ. ಉತ್ಕಟತೆ ಇದೆ. ಶಬ್ದ ಉತ್ಕಟ. ಅರೇ ಅತ್ಯಾಗ ಭಾವಂತೂ 3 ಲೋಕಕ್ಕಿಂತ ಅಧಿಕ ಅರ್ಥವನ್ನು ಒಳಗೊಂಡದ್ದಿದೆ. ಅದರ ವಿಸ್ತಾರ ಎಷ್ಟ? 3 ಲೋಕಕ್ಕಿಂತ ಅಧಿಕ. ಎರಡನೇದು ರಾಗಾದಿ ಭಾವಗಳ ಉತ್ಕಟತೆ. ಅದರಿಂದ ಏನಾಗ್ತಿದೆ? ಜೀವ ತ್ಯಾಗ ಮಾಡುವುದಿಲ್ರಿ. ರಾಗದ ಉತ್ಕಟತೆ ಇರುವಳದೊಳಗೆ ತ್ಯಾಗ ತ್ಯಾಗ ಮಾಡವ್ರಿ. ಮನುಷ್ಯ ಜನ್ಮ ತ್ಯಾಗದ ಸಲುವಾಗಿ ಸಿಕ್ಕದ್ದು ಇದೆ. ಏನು ತ್ಯಾಗ ಮಾಡೋದು? ಧನದ ತ್ಯಾಗ ಮಾಡೋದು. ಹೆಸರು ಹಾಕೋದ? ದಾನ ಬೇರೆ ಇದೆ, ತ್ಯಾಗ ಬೇರೆ ಇದೆ. ತ್ಯಾಗ ಧರ್ಮದ ದಿವಸ ದಾನದ ಚರ್ಚೆ ಮಾಡ್ತಾರೆ. ಈ ಮಾತ ಸತ್ಯ ಇದ್ರೂ ಕೂಡ ತ್ಯಾಗವೇ ಬೇರೆ, ದಾನವೇ ಬೇರೆ. ತ್ಯಾಗದೊಳಗ ಅದಕ್ಕೆ ಸಂಬಂಧಿಸಿದ ಯಾವ ವಿಚಾರ ಇರುವುದಿಲ್ರಿ. ತ್ಯಾಗದ ಬಗ್ಗೆ ಅಪ್ಪಾಜಿ ಹೇಳ್ತಿದ್ದರು, ಬಹಳ ಸ್ಪಷ್ಟ ಹೇಳ್ತಿದ್ರು. ಯಾರಿಗ್ರೆ ನೆನಪಾದ್ರೆ ಮಾಡ್ಕೊಳ್ರಿ, ನಾನೀಗ ಹೇಳುವುದಿಲ್ಲ ಅದನ್ನ. ತ್ಯಾಗ ಯಾವುದಕ್ಕಂತಾರೆ? ಅರೆ ಮಲಿನ ವಸ್ತುವಿನ ತ್ಯಾಗ. ಪ್ರತ್ಯಕ್ಷ ಮಲ ವಿಸರ್ಜನೆಯ ಮಾತು ಹೇಳಿದ್ರು. ಅದರ ತೂಕ ಎಷ್ಟ? ಅದರ ವರ್ಣಿ ಅಂಥದ್ದ? ಇದು ಯಾವ ವ್ಯಕ್ತಿ ವಿಚಾರ ತಪ್ಪಿ ಕೂಡ ಮಾಡೋದಿಲ್ಲ. ಅದೇ ಪ್ರಕಾರ ತ್ಯಾಗ ಮಾಡಿದ ನಂತರ ಇವರು ಗೃಹಸ್ಥಾವಸ್ಥೆಯ ಮಗ ಅದ. ಸತ್ಕಾರ್ರಿ ಇವತ್ತ ಇದೇನಿಲ್ರಿ. ನೀವು ಯಾವ ಮಾತು ಹೇಳಿದ್ರಿ? ಗೃಹಸ್ಥಾವಸ್ಥೆಗೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದ ವಿಚಾರ ಅವರಲ್ಲೇ ಇರೋದನ್ನ ಸಾಧ್ಯ ಇಲ್ಲ. ಮತ್ತು ಅದೆಲ್ಲ ಕಾರ್ಯ ಮಾಡುವ ವೇಳೆದೊಳಗೆ ಅವರೇನು ಮಾಡಕ್ಕೆ ಹಚ್ಚಿರೋದಿಲ್ಲಲ್ಲ, ಭಕ್ತರು ಮಾಡ್ತಾ ಇರ್ತಾರೋ. ಹಾಗಾದ್ರೆ ಅವರು ಭಕ್ತರೇ ಅಂತವ್ರಿ, ಅವರು ಭಕ್ತರೇ ಅಂತವ್ರು. ಒಂದು ಮಾತು. ಎರಡನೇದ್ದು ಇದೆ ಕೃತ ಕಾರಿತ. ಅವರಲ್ಲಿ ಉಪಸ್ಥಿತ ಇರ್ತಾರೇನಿಲ್ರಿ. ನಮಗೆ ಯಾರ್ದು ದೋಷದ ಗಣನೆ ಮಾಡೋದಿಲ್ಲ. ಆದರೂ ಕೂಡ ದೋಷ ಯಾವ್ಯಾವುದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಿದೆ. ಯಾವುದರ ಸಲುವಾಗಿ? ದೋಷದ ತ್ಯಾಗ ಮಾಡುವ ಸಲುವಾಗಿ. ಅರೆ ತ್ಯಾಗದ ಸಲುವಾಗಿ ಈ ಮನುಷ್ಯ ಜನ್ಮ ಇದೆ. ಗ್ರಹಣದ ಸಲುವಾಗಿ ಅಥವಾ ವೃದ್ಧಿಯ ಸಲುವಾಗಿ ಮನುಷ್ಯ ಜನ್ಮ ಇಲ್ಲವೇ ಇಲ್ಲರಿ. ಯಾವುದರ ಗ್ರಹಣ? ಹೊಸ ಹೊಸ ರಾಗ ವಿಷಯ ಕಷಾಯಗಳದ ಗ್ರಹಣ ಮಾಡೋದನ್ನ ಇಲ್ಲ. ಜೀವನ ಎಷ್ಟಿದೆ ಈ ಮಾತು ಯಾರಿಗೂ ತಿಳಿದಿಲ್ರಿ. ಜೀವನ ಎಷ್ಟಿದೆ, ಏನೇನು ಮಾಡೋದಿದೆ, ಯಾರ್ಯಾರ್ದು ಮರ್ಜಿ ಕಾಯೋದಿದೆ. ಯಾಕೆ ಮೊನ್ನೆ ಹೇಳಿಲ್ಲ, ರಮೇಶನ್ನ ಹೇಳಿದಾರಲ್ಲ, ಮಕ್ಕಳೆಲ್ಲ ಬೇಡ ಬೇಡ. ಅವ್ರಿಗೆ ಏನು ಅಧಿಕಾರ ಇದೆ ನಿಮ್ಗೆ ಬೇಡ ಅನ್ನುವಂಥದ್ದು? ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅನ್ನುವಂಥ ಅಧಿಕಾರ ನಿಜವಾಗಿ ವಿಚಾರ ಮಾಡಿದರೆ ಏನಿದೆ ಹೇಳ್ರಿ. ಮಳೆ ಜೋರಿದೆ, ಹೋಗಬೇಡ್ರಿ, ಕ್ಯಾನ್ಸಲ್ ಮಾಡ್ರಿ. ತಂದೆಗೆ ಹೇಳುವಂಥ ಧೈರ್ಯ ಮಕ್ಕಳಿಗೆ ಎಲ್ಲಿಂದ ಬಂತಾರೆ? ನೀವು ನಮ್ಮ ಹತ್ರನೇ ಬಂದೇ ಇರ್ರಿ. ಯಾವುದರ ಸಲುವಾಗಿ? ವಿಜಯಣ್ಣ ಏನು ಹೇಳಿದ್ರು? ನಿಮಗೆ ಸೇವಾ ಮಾಡುವ ಭಾಗ್ಯ ನಮಗೂ ಸಿಗಲಿ ಅಂತ. ಎಷ್ಟು ದೊಡ್ಡ ದೊಡ್ಡ ಮಾತಾರೆ. ಸೇವಾ ಮಾಡೋ ಭಾವ ಇತ್ತಂದ್ರೆ ಇಲ್ಲಿ ಬಂದು ಮಾಡ್ರಿ. ನೀವು ಅವರೆಲ್ಲಿರ್ತಾರ ಅಲ್ಲಿ ಹೋಗಿ ಮಾಡೋದೇನ, ತಾವೆಲ್ಲಿರ್ತಾರ ಅಲ್ಲಿ ಕರ್ಸ್ಕೊಂಡು ಸೇವಾ ಮಾಡೋದ್ರಿ. ವಿಜಯಣ್ಣ ಹೇಳಿದ್ರೇನಿಲ್ಲ, ನಾ ಇಲ್ಲಿಂದ ಎಲ್ಲಿ ಬರುವುದಿಲ್ಲ. ಅದೇ ನಿಮ್ಮ ದುಡ್ಡ, ನಿಮ್ಮ ಮನೆ, ನಿಮ್ಮ ಐಶ್ವರ್ಯ ತಗೊಂಡು ನಮಗೇನು ಮಾಡೋದಿದೆ? ಇದರಿಂದ ಯಾರಲ್ಲೇ ಧೈರ್ಯ ಇಲ್ಲರಿ ಅಂಥೇಳಿ ಈ ಮಾತು ಯಾರಿಗೆ ತಿಳಿಯುವುದಿಲ್ಲ. ಮಕ್ಕಳು ಯಾಕೆ ಆರ್ಡರ್ ಮಾಡ್ತಾರ್ರಿ, ನೀ ಹಿಂಗಿರ ಅಂಥೇಳಿ? ಡಾಕ್ಟರ್ ಹೇಳಿದಾರೇನಿಲ್ಲ. ಅರೆ ಡಾಕ್ಟರ್ ಯಾಕೆ ಆರ್ಡರ್ ಮಾಡ್ತಾರ? ಇವನಲ್ಲಿ ಏನೂ ಇಲ್ಲ ಅಂಥೇಳಿನ ನಡೆದಿದ್ದಾರೆ ಅದೆಲ್ಲ. ಅವ್ರು ಯಾಕೆ ಹೇಳ್ತಾರೋ? ಅವ್ರು ಹಿರೇಮಠ ಡಾಕ್ಟರ್ ಹೇಳಿದ್ರಿ ಅಪ್ಪಾಜಿ ಕಡೆ ಬಂದಾಗ, ನಾವು ಹೇಳಿದ ಉಪಚಾರ ಅವ್ರೇನೂ ಮಾಡುವುದಿಲ್ಲ. ಆದ್ರೂ ಕೂಡ ಅವ್ರ ಕರೆದ ಮೇಲೆ ನಮಗೆ ಬರದೇ ಇರ್ಲಿಕ್ಕೆ ಆಗೋದಿಲ್ಲ. ನಾ ಕರೆದ ಮೇಲೆ ಬರೋವ್ರಿ ಅವರ ಅಪ್ಪಾಜಿ ನೋಡೋ ಸಲುವಾಗಿ. ಹೀಗಾಗ್ತಾ ಇದೆ ಒಂದು ಸ್ವಲ್ಪ ಬರ್ರಿ.
ಅಲ್ಲಿನ ಡಾಕ್ಟ್ರಿಗೆ ಏನು ಹೇಳಿದ್ರು ಅವರು? ಅದೇನೂ ಮಾಡೋದಿಲ್ಲ. ಮಾತಾಡುವಾಗ ಹವಾ ಹೋಗ್ತೈತಿ, ಶಬ್ದ ಅಸ್ಪಷ್ಟ ಆಗ್ತಾವೆ, ಅಷ್ಟು ಮಾಡೋದು. ಹಾಗಾದ್ರೆ ಅವು ಒಬ್ಬರೇ ಅಪ್ಪಾಜಿ, ನಾವು ಯಾರೂ ಅವರ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಅವರ ಮಾರ್ಗ ಬೇರೆ, ನಮ್ಮ ಮಾರ್ಗ ಬೇರೆ. ನೀ ಹೋಗಿ ನಾ ಮಾಡ್ತೇನೆ ಅಂತೇವ್ರಿ ನಾವು. ಯಾಕಂದ್ರೆ ಅವ್ರದ್ದು ಚಾಕರಿ ಮಾಡೋದು ಯಾಕ? ಅಷ್ಟು ನಮ್ಮಲ್ಲಿ ದುರ್ಬಲತೆ ಅಲ್ಲ, ಏನಿದೆ? ನಪುಂಸಕತೆ ಇದೆ. ನೀವೆಲ್ಲಿ ಬೇಕಾದಲ್ಲಿ ಹೋಗ್ರಿ, ಆದರೆ ನಿಮ್ಮ ಮನೆಗೆ ನೀವು ಸೌನ ಅಲ್ಲ. ಕೆಲಸದವ್ರು ಬರ್ತಾರೆ ನೋಡು, ಹಾಲಿನವ್ರು ಬರ್ತಾರೆ ನೋಡು, ಅದೇ ನನ್ನ ಕಡೆ ಸಾಧ್ಯ. ಹೇಳ್ತೀರಾ ಸುದರ್ಶನ್? ನೀವು ಹೇಳ್ತೀರಿ ನಿಮ್ಮ ಮಕ್ಕಳಿಗೆ? ಎಲ್ಲ ನಮಗೆ ಹೀಗೆ ಇದನ್ನೇ ನಡೆಸೋದಿದೆ, ಇವ್ರನ್ನೇ ನಂಬಿಸೋದಿದೆ ನೋಡ್ರಿ ಗೌರಣ್ಣವರು. ಅವರ ನಂಬುಗೆಗೆ ಪಾತ್ರ ಆಗೋದಿಲ್ಲ ನಾವು ಸುಧಾತಾಯಿ. ಅವರ ನಂಬುಗೆಗೆ, ಯಾರ ನಂಬುಗೆಗೆ? ಪಂಚ ಪರಮೇಷ್ಠಿಗಳ ನಂಬುಗೆಗೆ, ಮೋಕ್ಷ ಮಾರ್ಗದೊಳಗೆ ಸಾಗುತ್ತಾ ಇರುವಂಥವರ ನಂಬುಗೆಗೆ, ವಿಶ್ವಾಸಕ್ಕ ಪಾತ್ರ ಆಗೋದಿಲ್ಲ ನಮಗೆ. ಇವರ ವಿಶ್ವಾಸವನ್ನು ಕಾಯ್ಕೊಳ್ಳೋದಿದೆ, ಆದರೆ ಇವರ ವಿಶ್ವಾಸ ನಿನ್ನ ಮೇಲೆ ಮಾಡುವುದನ್ನೇ ಇಲ್ಲ. ಮಾಡ್ತಾರೆ कल्पना बेन ಹೇಳಿ, अरे बच्चे कौन होते हैं? ನೀ ಹೀಗಿರು, ನೀ ಹೀಗಿರು, ನೀ ಈ ಡ್ರೆಸ್ ಹಾಕೋ. ಕಲ್ತವ್ರ ಮಕ್ಕಳು ಹೇಳ್ತಾರಂತ ತಾಯಿಗೆ, ನೀ ಡ್ರೆಸ್ ಹಾಕೋ, ಸೀರೆ ಉಟ್ಕೊಂಡ್ರೆ ಏನು ಚೆನ್ನಾಗಿರಲ್ಲ. बच्चे कौन होते हैं माँ बाप को बताने वाले ಅಂತ ಹೇಳಿ ಹೇಳಿರ್ರಿ ಅವರು. ಮತ್ತು ಅದಕ್ಕಿಂತ ಮೊದಲಿಂದ ನನ್ನ ಅಭಿಪ್ರಾಯ ಅದಿದೆ. ಅವ್ರು ಯಾಕೆ ಹೇಳ್ತಾರೋ? ಅವ್ರ ಮೊದಲೇನು ನಾವು ಮೊದಲ? ಅವರಿಗೆ ಹೇಳುವ ಅಧಿಕಾರ ಯಾಕೆ ಬಂತ? ಮಾತನಾಡುವ ಧೈರ್ಯ ಇರೋದಿಲ್ರಿ. ಪಿತಾ ಅರ್ಥಾತ್ ದೇವನ ಸಮಾನ ಧೈರ್ಯ ಇರೋದಿಲ್ಲ. ಅವ್ರು ಯಾಕೆ ಹೇಳ್ತಾರೋ? ಆ ಧೈರ್ಯ ಇರೋದಿಲ್ಲ. ಆ ಪ್ರಕಾರದ ಸ್ಟ್ಯಾಂಡರ್ಡ್ ನಾವು ಕಾಯ್ಕೊಂಡಿಲ್ಲ ಅಂಥೇಳಿ ಅವರಿಗೆ ಧೈರ್ಯ ಬಂದದ್ದಿದೆ. ಬೇಕಾದ ಹಾಗೆ ಮಾತಾಡ್ತಾರೆ. ಮೊಮ್ಮಕ್ಕಳು ಮಾತಾಡ್ತಾರೆ ನಿಲ್ ಮಧುಕರಣ್ಣ, ಅಜ್ಜ ನಿಂಗೇನು ತಿಳಿದಲ್ಲ. ಅಲ್ಲಿ ನಮಗೇನು ಕೆಡ್ಕನ್ಸೋದಿಲ್ರಿ. ಇಲ್ಲಿ ಧರ್ಮ ಹೇಳೋರು ಒಂದ್ ವೇಳೆ ಏನ್ರೆ ಎಷ್ಟು ಅಜ್ಞಾನಿ ಇದ್ದೀರಿ, ನಿಮ್ಗೆ ಎಷ್ಟು ತಿಳಿತಾ ಇಲ್ಲ ಅಂತ ಹೇಳಿ ನಾನು ಅಂದಿನು ಅಂತಂದ್ರೆ ಭಯಂಕರ ಮನುಷ್ಯಗೆ ಅಂತೀರಿ. ಯಾಕ? ನಮ್ಗೆ ಅದರದ್ದು ರುಚಿ ಇದೆ, ಇದು ಬೇಕಿಲ್ಲ. ಇಲ್ಲಿ ರಾಗಾದಿ ಭಾವಗಳ ಉದಯದ ಉತ್ಕಟತೆ. ಮೊಮ್ಮಕ್ಕಳ ಮಾತು ಕೇಳ್ತೇವ್ರಿ, ಮಕ್ಕಳ ಮಾತು ಕೇಳ್ತೇವೆ, ಸೊಸೆಯಂದಿರ ಮಾತು ಕೇಳ್ತೇವೆ, ನೌಕರರ ಮಾತು ಕೇಳ್ತೇವ್ರಿ. ಯಾಕೆ? ರಾಗಾದಿ ಭಾವಗಳ ಉದಯದ ಉತ್ಕಟತೆ ಇದೆ. ಕೇಳ್ತೇವೆ ಅಥವಾ ಇಲ್ಲ ವಿಚಾರ ಮಾಡು. ಹಾಗಾದ್ರೆ ಸಂಸಾರದೊಳಗಿದ್ರ ಒಂದಕ್ಕೊಂದು ವಿರೋಧ ಮಾಡೋದಿದೇನ? ಇದೊಂದು ಯಕ್ಷ ಪ್ರಶ್ನೆ ಎಲ್ಲರ ಎದುರಿಗೇನು ಇದೆ. ವಿರೋಧ ಮಾಡೋದಿದೇನ? ವಿರೋಧ ಮಾಡಿ ಜೀವನ ಆಗ್ತಿದೆಯೇನ? ಅರೆ ವಿರೋಧ ಪ್ರತ್ಯಕ್ಷ ಮಾಡೋದು ಬೇಕಿಲ್ಲ. ಆದ್ರೆ ನಾವು ನಮ್ಮ ಮಾರ್ಗವನ್ನು ಕಂಡುಕೊಂಡು ನಮ್ಮ ಮಾರ್ಗದ ಮೇಲೆ ದೃಢ ನಿಷ್ಠೆಯಿಂದ ಸಾಗುವಂಥ ನಿರ್ಣಯ ಮಾಡಿದ್ದೇ ಆದ್ರೆ ನಿಜವಾಗಿಯೇ ಎಲ್ಲವೂ ಸುಸೂತ್ರ ಇರ್ತಿದೆ. ಯಾರೂ ವಿರೋಧ ಮಾಡೋದನ್ನೇ ಇಲ್ಲ. ನಮ್ಮ ಭಾವವನ್ನು, ನಮ್ಮ ಪ್ರವೃತ್ತಿಯನ್ನು ವಿರೋಧ ಅಂತೇಳಿ ಅವರು ತಿಳಿಯೋದೇ ಇಲ್ರಿ. ಅವರೇನಷ್ಟು ಅಜ್ಞಾನ ಇರೋದಿಲ್ಲ. ನಮ್ಮಲ್ಲಿ ಇದೆ ಮೊದಲು ಏನ? ರಾಗಾದಿ ಭಾವದ ಉದಯದ ಉತ್ಕಟತೆ. ಅವ್ರ ಮನಸ್ಸು ನೋಸೋದೆ, ಅವ್ರ ಮನಸ್ಸು. ಅರೆ ನೀ ನಿನ್ನ ಮಾರ್ಗವನ್ನ ಅನಂತ ಕಾಲದಿಂದ ಬಿಟ್ಟುಕೊಟ್ಟದ್ದಿದೆ. ನಿನಗೆ ನಿನ್ನ ಮಾರ್ಗದ ಪ್ರಾಪ್ತಿ ಮಾಡಿಕೊಳ್ಳೋದು ಒಂದೇ ಒಂದು ಮುಖ್ಯ ಗುರಿ ಇರಬೇಕು. ಧರ್ಮ ಎರಡೂ ಆಗೋದಿಲ್ಲ ನೋಡ್ರಿ ಚಂದ್ರಕಾಂತಣ್ಣ. ಎರಡೇ ಅವ. ಸಂಸಾರನೂ ಸುರಕ್ಷಿತ ಇರಬೇಕು, ಮೋಕ್ಷ ಮಾರ್ಗನೂ ಸಿಗಬೇಕು. ಎಂದೂ ಸಾಧ್ಯ ಅವು ಪ್ರತ್ಯಕ್ಷ ವಿರುದ್ಧದವಲ್ಲ. ಎರಡೂ ಹೇಗೆ ಸಿಗುವ? ಹೋದರೆ ಹೋಗಲಿ ಅನ್ನೋ ಭಾವ ಬೇಕ್ರಿ. ಯಾರಿಂದ ಏನೂ ಆಗೋದಿಲ್ಲ ಅನ್ನೋ ನಿರ್ಣಯ ಬೇಕು. ಅದು ವಾಸ್ತವಿಕತೆ ಇದೆ ರೀ, ಆಗೋದನ್ನೇ ಇಲ್ಲ. ಯಾರಿಂದ ಏನಾಗ್ತಿದೆ ರೀ?
ಅರೇ ಸರ್ವಜ್ಞ ಭಗವಂತರಿಂದ ಅರಹಂತ ಸಿದ್ಧರಿಂದ ನಮಗೇನೂ ಆಗೋದಿಲ್ಲ ಅಂದ ಮೇಲೆ ಈ ತುಚ್ಛ ಸ್ವಾರ್ಥಿ ಜೀವಗಳಿಂದ ಏನಾಗೋದಿದೆ ಹೇಳ್ರಿ. ಪಂಚ ಪರಮೇಷ್ಠಿಗಳ ಪ್ರಸಾದದಿಂದ ಅಂತ ಹೇಳಿ ಬರ್ತಿದೆಯಲ್ಲ ಎಲ್ಲಿ ಪ್ರವಚನ ಸಾರ ಪಂಚ ಪರಮೇಷ್ಠಿಗಳ ಪ್ರಸಾದದಿಂದ ನನಗೆ ಮೋಕ್ಷ ಮಾರ್ಗದ ಪ್ರಾಪ್ತಿಯಾದದ್ದಿದೆ. ಕುಂದ ದೇವರು ಹೇಳ್ತಾರೆ ಪಂಚ ಪರಮೇಷ್ಠಿಗಳ ಪ್ರಸಾದ ಕೃಪೆ ಅನುಗ್ರಹ, ಅದರಿಂದ ಅವರ ಅನುಗ್ರಹ ಮಾಡ್ತಾರೋ, ವೀತರಾಗಿ ಅರಹಂತ ಸಿದ್ಧರ ಅನುಗ್ರಹ ಮಾಡ್ತಾರೋ, ಅಲ್ಲಿ ಅದರ ಅರ್ಥ ಎಷ್ಟು ಸುಂದರ ಮಾಡಿದರೆ. ಅವರು ವೀತರಾಗಿ ಅದರಲ್ಲ ಅದೇ ಅನುಗ್ರಹ. ಹಾಗಾದರೆ ನಾವು ನಮ್ಮ ಮಕ್ಕಳನ್ನ ಸನ್ಮಾರ್ಗಕ್ಕೆ ತರೋದಿತ್ತು ಅಂತಂದ್ರೆ ನಾವು ವೀತರಾಗ ಕಲೆಯನ್ನು ಕಲ್ಕೊಳ್ಳೋದು, ಅದುವೇ ಅವರ ಮೇಲೆ ಮಾಡುವಂಥ ಅನುಗ್ರಹ ಇದೆ. ಆದರೆ ನಮ್ಗೆ ಇವೆಲ್ಲ ಮಾತು ತಿಳಿಯೋದಿಲ್ಲ. ತಿಳಿತಾವೇನ್ರಿ? ತಿಳ್ಕೊಳ್ಳುವ ಇಚ್ಛೆ ಇದೇನಾ, ಶ್ರದ್ಧೆ ಇದೇನಾ? ಜೈನ ಕುಲದೊಳಗೆ ಹುಟ್ಟಿದೇವರೇ, ಜೈನಾಚಾರ್ಯರು ಬರೆದಿರುವ ಗ್ರಂಥಗಳಲ್ಲಿ ರುಚಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೇವೆ. ಎಲ್ರಿ ಇದ್ರೆ ಇರಬಹುದನು, ಆದರೆ ಎಲ್ಲಿಯವರೆಗೆ ಇರ್ತಿದೆ ಅದ? ಜೈನಾಚಾರ್ಯರು ಬರೆದಿರುವ ಗ್ರಂಥಗಳಲ್ಲಿ ರುಚಿ ಎಲ್ಲಿಯವರೆಗೆ ಇರ್ತಿದೆ ಬಾಲಚಂದ್ರಬಾಯಿ? ಎಲ್ಲಿಯವರೆಗೆ ಇರ್ತಿದೆ? ನಮ್ಮ ಭಾವಕ್ಕೆ ಎಲ್ಲಿಯವರೆಗೆ ಠೇಸ್ ಪਹੁಂಚುವುದಿಲ್ಲವೋ ಅಲ್ಲಿಯವರೆಗೆ, ಧಕ್ಕೆ ಬರುವುದಿಲ್ಲವೋ ಅಲ್ಲಿಯವರೆಗೆ. ನಮ್ದೆಲ್ಲ ಸುಸೂತ್ರವಾಗಿ ನಡೀತಿದೆ ಎಲ್ಲಿಯವರೆಗೆ? ಅಲ್ಲಿಯವರೆಗೆ. ಹಾಗಾದರೆ ಇದೆಲ್ಲ ಏನಿದೆ? ನಮ್ಮನ್ನು ನಾವು ವಂಚಿಸಿಕೊಳ್ಳುವಿಕೆ ಇದೆ. ನಾವು ಸಂಪಾದನೆ ಮಾಡಿ ತಂದಿರುವಂಥ ಮಹಾಪುಣ್ಯವನ್ನು ನಾವು ಗಾಳಿಗೆ ತೂರಿ ಬಿಡ್ತಾ ಇದ್ದೇವೆ. ಅದರದ ನಿಜವಾದ ಲಾಭ ಏನು ಮಾಡಿಕೊಳ್ಬೇಕು ಅದನ್ನು ಮಾಡಿಕೊಳ್ತಾ ಇಲ್ಲ. ಅದರಿಂದ ಮಹಾ ಅಜ್ಞಾನಿ ಇದ್ದೇವ್ರಿ ನಾವು. ಆ ಎರಡು ಶಬ್ದದ ನೋಡ್ರಿ, ನಿಜವಾಗಿನ ಅದೇನು ಅರ್ಥ ಮಾಡೋದು ಸಾಧ್ಯ ಇಲ್ಲ. ಅತ್ಯಾಗ ಭಾವ ಅನಿವೃತ್ತಿ ಅಂಥೇಳಿ ಶಬ್ದ ಇದೆ. ಅತ್ಯಾಗ ಭಾವ ರಾಗಾದಿ ಭಾವಗಳ ಉದಯದ ಉತ್ಕಟತೆಯಿಂದ ಹಿಂಸೆಯನ್ನು ಉಲ್ಲಂಘನ ಮಾಡಿ ಪ್ರವರ್ತಿಸದಿದ್ದರೆ, ಹಿಂಸೆಯನ್ನು ಉಲ್ಲಂಘನ ಮಾಡಿ ಪ್ರವರ್ತಿಸದಿದ್ದರೆ ಯಾರಿಗೆ ಹೇಳ್ತಾ ಇದ್ದಾರಲ್ಲ ಅವ್ರಿ ಪಂಚಮಗುಣ ಸ್ಥಾನಾವರ್ತಿ ರಾತ್ರಿ ಭೋಜನ ತ್ಯಾಗದ ನೆಲೆಗೆ ಬಂದಿದ್ದಾನೆ ಅಥವಾ ಅದನ್ನ ಪ್ರತ್ಯಕ್ಷ ತ್ಯಾಗ ಮಾಡಿದ್ದಾನೆ, ಅವನ ಸಲುವಾಗಿ ಕಥನ ಇದೆ. ಏನ? ರಾಗಾದಿ ಭಾವದ ಉತ್ಕಟತೆಯಿಂದ ಯಾವ ಹಿಂಸೆ ಆಗ್ತಾ ಇದೆಯಲ್ಲ, ಹಿಂಸೆ ಆಗ್ತಾ ಇದೆ. ಇನ್ನೂ ಮಗು ಚಿಕ್ಕವಿದ್ದಾನೆ. ಈಗ ನಾನು ದೀಕ್ಷಾ ತಗೊಂಡು ಹೋದೆನು ಅಂತಂದ್ರೆ ಸಂಸಾರದ ನಂದೆಲ್ಲ ನಾನೇ ಮಾಡಿದ್ದೆಲ್ಲ ವಿಸ್ಖಲಿತಾಗಿ ಹೋಗ್ತಿದೆ. ಅರೇ ಸಪ್ತಪದಿ ತುಳಿಯೋ ವೇಳೆದೊಳಗೆ ಎರಡು ನಿಯಮದವ್ರಿ. ಯಾವ ಕಾಲಕ್ಕೆ ನಿನ್ನ ಕೈ ಬಿಡುವುದಿಲ್ಲ ಅಂಥೇಳಿ ಯಾವಾಗ ಪ್ರತಿಜ್ಞೆ ಮಾಡ್ತಾ ಇರ್ತಾನಲ್ಲ ಆವಾಗ ಎರಡು ಸಲುವಾಗಿ ಚೂಟಿದೆ. ಏನ? ಒಂದು ಮರಣ ಬಂತು ಅಂತಂದ್ರೆ, ಇನ್ನೊಂದು ವೈರಾಗ್ಯ ಬಂತು ಅಂತಂದ್ರೆ. ಅವ್ ದೀಕ್ಷಾ ತಗೊಂಡು ಹೊಂಟ ಅಂತಂದ್ರೆ ನೀ ಹೀಗೆ ಹೇಳಿದ್ದಲ್ಲ ಅಂಥೇಳಿ ನಡೆಯೋದಿಲ್ರಿ ಅಲ್ಲಿ ಮಾತ. ಹಾಗಾದರೆ ಇಲ್ಲಿ ಪಂಚಮಗುಣ ಸ್ಥಾನದೊಳಗೆ ಯಾವ ಅದನ ಮೂರನೇ ಕಷಾಯ ಚೌಕಡಿಯನ್ನ ಬಹಳಷ್ಟು ಕತ್ತರಿಸಿ ಹಾಕಿದನ್ರಿ. ಆದರನು ಉತ್ಕಟತೆಯಿಂದ ಅಲ್ಲಿ ಉಳಿದಿದ್ದಾನೆ, ರಾಗಾದಿಯ ಉತ್ಕಟತೆಯಿಂದ ಉಳಿದಿದ್ದಾನೆ. ಆ ಹಿಂಸೆಯನ್ನ ಉಲ್ಲಂಘನ ಮಾಡಿ ಪ್ರವರ್ತಿಸದಿದ್ದರೆ ಅಂಥೇಳಿ ಅವನಿಗೆ ಹೇಳ್ತಾ ಇದ್ದ. ಹಿಂಸೆ ಮಗ ಸಣ್ಣವದ, ವೃದ್ಧ ತಾಯಿ ತಂದೆ ಅದಾರ. ಅರೆ ಜಂಬೂ ಸ್ವಾಮಿ ಏನು ಹೇಳಿದ್ರೆ, ನಮದೆಲ್ಲ ಸಮಾಧಿ ಮರಣ ಯಾರು ಮಾಡೋರು ಅಂತ ಹೇಳಿ ತಾಯಿ ಕೇಳ್ತಾಳ್ರಿ. ನೀ ಒಬ್ಬನೇ ನಮಗ ಮಗ, ನೀ ದೀಕ್ಷಾ ತಗೊಂಡು ಹೋದಿ ಅಂತಂದ್ರೆ ನಮ್ಮ ಮರಣವನ್ನ ಸಮಾಧಿ ಪೂರ್ವಕ ಸಾಧಿಸಿಕೊಡೋರು ಯಾರು? ನಮಗ್ ಮತ್ತಾರ ಅದಾರ? ನೀವು ಸ್ವಯಂ ಅದಕ್ಕೆ ಸಮರ್ಥದಿರಿ ಅಂತ ಹೇಳಿ ಹೇಳ್ದ ತಾಯಿಗೆ. ಓದೋದ್ರಿ ಒಂದಿಷ್ಟ ದೀಕ್ಷಾದ ಪ್ರಸಂಗರೇ ಅಷ್ಟು ಓದ್ರಿ. ಆ 4 ಜನ ಪತ್ನಿಯರ ಜೊತೆಗೆ ಆದದ್ದ ರಾತ್ರಿಯ ಚರ್ಚೆಯ ಓದ್ರಿ. ನಮ್ಮದ ಅಜ್ಞಾನ ರೂಪದ ರಾತ್ರಿ ಕಳೆದು ಹೋಗಬಹುದ್ರಿ.
ನಮಗೇನೂ ಇನ್ನೂ ಗೊತ್ತಿಲ್ಲ, ನಮಗೆಲ್ಲ ಕಲಿಸ್ಕೊಡ್ರಿ, ನೀವು ಶ್ರಾವಕ್ಕಾಗಿ ಮನೆಯಲ್ಲಿ ಉಳಿರಿ, ನೀವು ವ್ರತಗಳ ಪಾಲನೆ ಮಾಡ್ರಿ, ಪತ್ನಿಯರು ಹೇಳ್ತಾರೆ. ತಾಯಿ ಎಷ್ಟೆಷ್ಟು ಪ್ರಕಾರದಿಂದ ಹೇಳ್ತಾಳೆ, ಓದ್ಲಿಲ್ಲ? ನಮ್ಮ ಪರಂಪರೆಯಲ್ಲಿ ಯಾರು ಕಳ್ಳ ಸುಧಾರಿಸಿದ ವಿದ್ಯುಚ್ಚೂರು, ಅರೇ ಅವಂದ ಯಾರಿಗೆ ಇಂಥ ಶಚಿದೇವಿಯನ್ನ ನಾಚಿಸುವಂಥ ಪತ್ನಿಯರದಾರ, ನವವಿವಾಹಿತ, ಇಷ್ಟೊಂದು ಆಸ್ತಿ ಇದೆ, ಅವನ ಭಾವ ಎಂಥದ್ದು, ಮತ್ತು ಅವನ ಮನೆಯಲ್ಲಿ ಕಳ್ಳತನ ಮಾಡಕ್ಕೆ ಬಂದಿರುವಂಥ ನಾನು ಎಷ್ಟು ನಿಕೃಷ್ಟ, ಎಷ್ಟು ಸಣ್ಣ ಭಾವ ಜಾಗೃತ ಆಗುತ್ತೆ. ಯಾವ ಸಂತತಿಯನ್ನು ಬೆಳೆಸೋದಿದೆ? ಪ್ರಜ್ಞಾವಿಗಳು ಎಷ್ಟಿದೆ ಜೀವನ, 1000 ವರ್ಷದ್ದೇ ಇಲ್ಲ. ಮತ್ತು ಬಟ್ಟೆ ಆವಾಸ ಇಷ್ಟು ಬಿಟ್ಟ ಜೀವಕ್ಕೆ ಅವಶ್ಯಕತೆ ಏನೂ ಇಲ್ರಿ. ಉಳಿದದ್ದೆಲ್ಲ ರಾಗ ಪೋಷಕ ಇದೆ ಭಾಲಚಂದ್ರಭಾಯಿ, ಚೇತನ್. ಉಳಿದದ್ದೆಲ್ಲ ರಾಗ ಪೋಷಣ ಇದೆ, ಕಷಾಯ ಪೋಷಕ ಇದೆ, ವಿಷಯ ಪೋಷಕ ಇದೆ. ಮನೆಯಲ್ಲಿ 10 ಪ್ರಕಾರದ ಸಾಮಗ್ರಿ ಇದ್ದ ನಂತರ ರಾಗ ಬೆಳೀತಿದೆಯೇನು? ಒಂದು ಅನ್ನ ಸಾರ ಇದ್ದ ನಂತರ ರಾಗ ಬೆಳೀತಿದ್ದೀರಿ. ನಮಗೆ ರಾಗ ಬೆಳೆಸೋದಿದೆ ಸಂಜ್ಞಿ ಪಂಚೇಂದ್ರಿಯದ ಮೂಲಕ. ಯಾವ ರಾಗವನ್ನ ಹೀನ ಬುದ್ಧಿ, ಅಲ್ಪ ಬುದ್ಧಿ ಇರೋ ವೇಳೆದೊಳಗೆ ಸ್ವಲ್ಪ ಸ್ವಲ್ಪ ಕತ್ತರಿಸ್ತಾ ಬಂದಿದ್ದೇವೆ. ಬಹಳ ಮಹತ್ವಪೂರ್ಣವಾದಂತ ಮಾತಿದೆ. ಇಲ್ಲಿ ಬಂದ ನಂತರ ಮತ್ತೆ ರಾಗ ಬೆಳೆಸೋದು, ಅದೇನು ಮನೆ ಕಟ್ಕೊಳ್ಳೋದಿಲ್ಲ. ಯಾವುದ ತಿರಿಯಂಚ ಪ್ರಾಣಿ ಎಲ್ಲೋ ಹೋಗಿ ಆ ಸರ್ಕ ನಿಲ್ಲುತ್ತಿದೆ. ಮಳೆ ತಾಪಾದ್ರ ಇನ್ನು ಸಾಧ್ಯ ಇಲ್ಲ ಅಂದುಕೊಂಡೆ ತೊಯ್ಸ್ಕೊಳ್ತಿದ್ದೀರಿ. ಮತ್ತೇನ್ ಮಾಡ್ತೀರಿ ಹೇಳಿ ನೋಡೋಣ. ಹಾಗಾದ್ರೆ ಅಲ್ಲಿ ಅದ ರಾಗವನ್ನು ಬಿಟ್ಟಿತು, ಇಲ್ಲಿ ನಾವು ರಾಗವನ್ನು ಯಾವ ರೀತಿ ಪೋಷಣೆ ಮಾಡ್ತೀವಿ? ಯಾತಕ ಬೇಕು? ಮಂದಿರ ಇಲ್ಲ, ಜಿನಶ್ರುತ ಇಲ್ಲ, ಎಲ್ಲಕ್ಕಿಂತ ಮುಖ್ಯ ಅಂದ್ರ ತಾಯಿ ತಂದೆಯ ಛಾಯಾ ಇಲ್ಲ. ಅಂಥಲ್ಲೇ ಹೋಗಿ ಅನಾಥರಾಗಿ ಜೀವನ ಮಾಡೋದು ಯಾತಕ್ಕೆ ಬೇಕಾಗಿದೆ? ಆ ರುಚಿ, ಅರೇ ಆ ರುಚಿಯನ್ನ ಬೆಳೆಸುವ ಸಲುವಾಗಿ ತಾಯಿ ತಂದೆ ವಿದ್ಯೆ ಕೊಡಿಸಿದಾರೆನ? ವಿದ್ಯೆಯ ದುರುಪಯೋಗ ಎಷ್ಟು ನಡೆದದ್ದು ಇದೆ. ಏನು ಮಾಡೋದಿದೆ? ಯಾವಾಗ ಹೊಟ್ಟೆ ತುಂಬುವುದಿಲ್ಲ ಅವಾಗ ನೋಡಿದರೆ ಆಯ್ತಲ್ಲ. ಈಗ ತುಂಬುತ್ತಾ ಇದೆ ಅಲ್ಲ, ತುಂಬುತ್ತಾ ಇದೆ ಅಲ್ಲ, ಅಜೀರ್ಣ ಆಗ್ತಾ ಇದೆ ರೀ. ಹೌದು ಅಥವಾ ಇಲ್ರಿ? ಜೀರ್ಣ ಆಗುವ ಸಲುವಾಗಿ ಔಷಧಿ ತಗೊಳ್ಳೋರು ಬಹಳ ಅದಾರ್ರಿ. ಈಗ ಪಚನ ಆಗ್ತಾ ಇಲ್ಲ, ಹೊಟ್ಟೆ ಗಟ್ಟಿ ಆದೀರಿ. ಇದರ ಸಲುವಾಗಿ ಔಷಧ ಅದಾವ್ರಿ. ಈಗ ಆಹಾರದ ಅವಶ್ಯಕತೆ ಯಾರಿಗೂ ಇಂದ ಭಾಸ ಆಗುವಂತ ಪರಿಸ್ಥಿತಿ ಒಳಗಿಲ್ಲ. ಬೇಕಾದಷ್ಟು ಶ್ರೀಮಂತಿಕೆ ಇದೆ, ಆದ್ರೂ ಕೂಡ ಕೂತು ತಿನ್ನಂದ್ರೆ ಭಿಕ್ಷಾ ಬೇಡೇ ತಿಂತೇನಂತೆ. ಏನ್ ಮಾಡೋದ? ಇದು ಮಹಾ ಅಂತರಾಯ ಕರ್ಮದ ಉದಯ ಅನ್ನೋದು, ಮಹಾ ಅಜ್ಞಾನ ಅನ್ನೋದು. ಏನ್ ಅನ್ನೋದು? ಯಾರಿಗೆ ಹೊಟ್ಟಿಗಿಲ್ಲ ಅವರಿಗೆ ಸಿಗಲಿಲ್ಲ ಅದ ಕೆಲಸ, ನೌಕರಿ. ಆ ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ, ತಾಯಂದಿರು ಹೋಗ್ತಾರೆ. ಕರುಣೆ ಮಮತೆ ಎಲ್ಲಿದೆ? ಏನಿದೆ? ತಾಯಿಯಂಥ ಕರುಣೆ ಬೇರೆ, ತಾಯಿಯಂಥ ಮಮತೆ ಆಯಿ ತೋರಿಸೋ ಸಾಧ್ಯ ಇದೆ ಅನ್ರಿ? ಸಾಧ್ಯನೇ ಇಲ್ಲ. ಆದ್ರೆ ತಮ್ಮ ಪ್ರಾಪ್ತ ಅವಸ್ಥೆಯನ್ನ ಮರೆತು ಹೋಗಿ ಯಾವುದರ ಹಿಂದೆ ಬೆನ್ನ ಹತ್ತತಾ ಇದ್ದಾವೆಯೋ ಜೀವಗಳ ದುರ್ಗತಿಗೆ, ಯಾವ ದುರ್ಗತಿಯನ್ನ ನಿರ್ಮಾಣ ಮಾಡಿಕೊಳ್ತಾ ಇದ್ದಾವೆಯೋ, ಯಾವ ದುರ್ಗತಿಯೊಳಗ ಎಷ್ಟು ಕಾಲದವರೆಗೆ ಉಳಿಯಬೇಕಂತಾವೆಯೋ ಯಾರಿಗೆ ಗೊತ್ತು? ಯಾವ್ಯಾವ ಅಭಿಪ್ರಾಯದ ಮೇರೆಗೆ ಇದೆಲ್ಲ ನಡೆದದ್ದೇ ಇದೆ ರೀ. ಯಾವ್ಯಾವ ಅಭಿಪ್ರಾಯದ ಮೇರೆಗೆ? 50 ವರ್ಷದ ಹಿಂದೆ ವಿದ್ಯಾವಂತರ ಭಾರತದೊಳಗೆ ಎಷ್ಟಿದ್ದರ್ರಿ? ಅವ್ರ ಜೀವನ ಆಯ್ತೋ, ನಡೀತೋ ಅಥವಾ ಇಲ್ರಿ? ಶಾಂತಿಯಿಂದ ಆಯ್ತೋ ಅಥವಾ ಇಲ್ಲ? ತಮ್ಮ ಸಮಾಜ, ತಮ್ಮ ಪರಿವಾರ, ತಮ್ಮ ನೆರೆಹೊರೆಯವರು, ತಮ್ಮ ಊರು, ಅದರಲ್ಲಿ ಶಾಂತಿಯಿಂದ ಜೀವನ ಆಯ್ತೋ ಅಥವಾ ಇಲ್ಲ? ಇಂದು ಏನೇನು, ಯಾವುದರ ಸಲುವಾಗಿ, ಯಾವ ಅಭಿಪ್ರಾಯದ ಮೇರೆಗೆ ಈ ವಿಪರೀತ ಪ್ರವೃತ್ತಿ ನಡೆದಂತೆ ಇದೆ?
ವಿಷಯಾಂತರ ಮಾಡ್ತಾ ಇಲ್ಲ, ಸಮಯ ಕಳೀತಾ ಇಲ್ಲ. ಇಲ್ಲಿ ಅತ್ಯಾಗ ಭಾವ ರಾಗಾದಿ ಉತ್ಕಟತೆಯಿಂದ ಯಾವ ಹಿಂಸೆ ಆಗ್ತಾ ಇದೆಯಲ್ಲ ಅದರ ಉಲ್ಲಂಘನೆ ಮಾಡದೇ ಹೋದರೆ ನಿನಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶಬ್ದ ಏನದವು, ಯಾರಿಗದವ ಅವ್ರಿಗೆ ಇರ್ಲ್ರಿ. ಆದ್ರೆ ನಮಗೆ 2 ಶಬ್ದ ಸಾಕು. ಏನ? ಅತ್ಯಾಗ ಭಾವದಿಂದ, ಅರ್ಥಾತ್ ರಾಗಾದಿಗಳ ಉತ್ಕಟತೆಯಿಂದ, ರಾಗಾದಿ ಭಾವಗಳ ಉತ್ಕಟತೆಯಿಂದ ಆಗುವಂಥ ಹಿಂಸೆಯ ಉಲ್ಲಂಘನೆ ಮಾಡುವುದಿದೆ. ಹೋಗಿ ಬಂದರೆ ಸಾಕು, ಬಸ್ಸಿಗೆ 2 ಪೇಜ್ ಓದಿದರೆ ಸಾಕು. ಸಾಕೇನ್ರಿ ಸುಧಾತಾಯಿ? ಏನಾಯ್ತು ಕೆಲಸ ಅಲ್ಲಿ ಏನಾಯ್ತು ಹೇಳಿ? ಹಿಂಸೆಯ ತ್ಯಾಗ ಆಯ್ತು, ಹಿಂಸೆಯ ಉಲ್ಲಂಘನೆ ಆಯ್ತು. ಇಲ್ಲಿ ತ್ಯಾಗ ಮಾಡಕ್ಕೆ ಹೇಳಲಿಲ್ಲ, ಉಲ್ಲಂಘನೆ ದಾಂಟುವ ಮಾತು ಹೇಳಿದಾರ್ರಿ. ನಮಗೆ ಬರ್ತಿದೇನಿಲ್ರಿ ದಾಂಟ್ಲಿಕ್ಕೆ? ಒಂದು ಮಿಥ್ಯಾತ್ವ ರೂಪದ ಹಿಂಸೆಯನ್ನ ಉಲ್ಲಂಘನೆ ಮಾಡ್ಲಿಕ್ಕೆ ಬರ್ತಿದೇನಿಲ್ರಿ ನಮಗೀಗ? ಅದೇ ನಮಗೆ 3 ಕಷಾಯ ಚೌಕಡಿಗೆ ಮಾಡುವ ಅಭಾವ ಮಾಡುವಷ್ಟು ಯೋಗ್ಯತೆ ಇದೆ ರೀ ಈ ಕಾಲದಲ್ಲಿ ಕೂಡ. 4ನೇ ಕಷಾಯ ಚೌಕಡಿಯನ್ನು ಬಿಟ್ಟುಕೊಟ್ಟ ಯಥಾಖ್ಯಾತ ಚಾರಿತ್ರದ ಅಂಗೀಕಾರ ಮಾಡುವಂತಹ ಯೋಗ್ಯತೆ ಬೇಕಾದರೆ ಇಲ್ದಿದ್ರೆ ಇರಲ್ರಿ. ಆದ್ರೆ 3 ಕಷಾಯ ಚೌಕಡಿ ಹೊರಟೋಗಿ ಸಕಲ ಚಾರಿತ್ರದ ಅಂಗೀಕಾರ ಮಾಡುವಂತಹ ಯೋಗ್ಯತೆ ಇರುಗಳೊಳಗೆ ಆ ಧ್ಯೇಯ ಯಾರಿಗಿದೆ? ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದು ಕೊಳ್ಳಬೇಕು, ಅದು ಕೊಳ್ಳಬೇಕು, ಇದು ಹೋಗಿಸ್ಬೇಕು, ಅದು ಹೋಗಿಸ್ಬೇಕು, ಇದು ಬೇಕಾ ಅದು ಬೇಕಾ? ತಾಯಿ ತಂದೆಯಿಂದ ವಿಪರೀತ ವೃತ್ತಿಯಿಂದ ಮಕ್ಕಳ ಸುಖ ಅಂದ್ರೆ ರೊಕ್ಕ ಅಂತಾರೆ. ಅದೇ ಮಕ್ಕಳು ನಾಳೆ ತಾಯಿ ತಂದೆಗೆ ರೊಕ್ಕನ ಕಳಿಸ್ತಾರೆ. ಹೌದು ಅಥವಾ ಇಲ್ಲ? ಇವರ ತಾಯಿ ತಂದೆನ ಮೊದಲು ವಿಚಾರ ಮಾಡಿದಾರೆ, ಮಕ್ಕಳನ್ನ ಸುಖಿ ಇಡೋದಂತಂದ್ರೆ ಅವರಿಗೆ ಸಾಕಷ್ಟು ರೊಕ್ಕ. ಆಮೇಲೆ ಅವರು ಅಂತಿಮ ಕಾಲದೊಳಗೆ ಏನ್ ಮಾಡ್ತಾರೆ? ರೊಕ್ಕನ ಕಳಿಸ್ತಾರೆ ಇವ್ರಿಗೆ. ಜಗತ್ತಿನ ಸ್ಥಿತಿ ಏನ್ ಬೇಕಾದ್ದಾಗಲಿ, ಆದರೆ ಜಿನವಾಣಿಯ ಸಂಯೋಗದಲ್ಲಿ ಬಂದಿರುವಂಥವ್ರು ವಿಚಾರ ಸರಣಿ ಹೇಗಿರ್ಬೇಕು, ಜೀವನ ಹೇಗಿರ್ಬೇಕು. ಹೋದ್ರೆ ಹೋಗಲಿ ಬಿಡ್ರಿ. ನಾವು ಭಲಚಂದ್ರ ಭಾಯಿ, ನಿಮಗೆ ಭಗವಂತರದರು, ಭಗವಂತರ ಸಾನ್ನಿಧ್ಯ ಇದೆ. ಈ ದೇಹನ ಹೋದ್ರೆ ಹೋಗಲಿ ಅನ್ನೋದಿದೆ, ಮತ್ತು ಅವನು ಹೋದ್ರೆ, ಮಕ್ಕಳು ಹೋದ್ರೆ ಅದರ ಚಿಂತೆ ಅದಕ್ಕೆ ಮಾಡೋದು. ಅತ್ಯಾಗ ಭಾವ, ರಾಗಾದಿ ಭಾವಗಳ ಉದಯದ ಉತ್ಕಟತೆಯಿಂದ ಹಿಂಸೆಯನ್ನು ಉಲ್ಲಂಘನೆ ಮಾಡಿ ಪ್ರವರ್ತಿಸದಿದ್ದರೆ ಏನ? ಅವರಿಗೆ ಹಿಂಸೆ ಆಗೋದನ ಆಗೋದು. ಯಾಕಾಗೋದಿಲ್ಲ? ತಾನ ಉಲ್ಲಂಘನೆ ಮಾಡದಿದ್ರ ಆಗೋದನ. ಸಂಸಾರದ ವಿಚ್ಛೇದ ನಾವೇ ಮಾಡದಿದ್ರ ಸಂಸಾರ ಇರೋದೇನಿಲ್ರಿ. ಮಧುಕರನ್ನ ಏನೇನು ಮಾಡಿದ್ರೆ ಹೋಗ್ತಿದ್ದೀರದ? ಏನೋ ಮಾಡಿದ್ರೆ ಹೋಗೋದಿಲ್ಲ. ಅರೆ ಸಿದ್ಧ ಕ್ಷೇತ್ರ ತೀರ್ಥ ಕ್ಷೇತ್ರ ಮೇಲೆ ಹೋಗಿ ನಿಂತರ ಹೋಗ್ತಿದೆ. ಅಭ್ಯಾಸ ಮಾಡಬೇಕಾಗ್ತಿದೆ. ಅವರು ಯಾವ ರೀತಿ ಮಾಡಿದ್ರದ, ಯಾವ ಬಲಭದ್ರರು ಇರಲಿ, ಯಾವ ತೀರ್ಥಂಕರರು ಇರಲಿ, ಯಾವ ಶಲಾಕಾ ಪುರುಷರು ಇರಲಿ, ಯಾವ ಕೋಟಿ ಮುನಿಗಳು ಇರಲಿ, ಅವರು ಏನು ಮಾಡಿದ್ರು ಅದನ್ನು ಬುದ್ಧಿಯೊಳಗೆ ತಂದುಕೊಳ್ಳದಿದ್ರ, ಆ ಪ್ರಕಾರದ ಅಭ್ಯಾಸ ಆಂತರ್ಯದೊಳಗೆ ಮಾಡದಿದ್ರ, ಬರೀ ಶಾರೀರಿಕವಾಗಿ ಅಲ್ಲಿ ಹೋಗಿ ನಿಂತರ ಏನ್ ತ್ಯಾಗ ಆಗ್ತಿದ್ದೀರಿ? ದಾನದೀಯ ಅಭಿಮಾನಕೀಯ, ಅದಂತೂ ಬಹಳ ಕೆಳಗಿನ ಮಾತಾಡ್ತಾರೆ. ನಿವೃತ್ತಿ ಬೇಕು. 4 ಜನ ಸಮಾನ ರುಚಿಯುಳ್ಳವರ ಹೋಗಿ ನಿಲ್ಲಬೇಕು. ತಮ್ಮ ತಮ್ಮ ಒಂದೊಂದು ಕ್ಷೇತ್ರದೊಳಗೆ ಕೂತ ಅಧ್ಯಯನ ಮಾಡಬೇಕು, ಚಿಂತನ ಮಂಥನ ಮಾಡಬೇಕು, ವಿಷಯದ ನಿರ್ಣಯ ಮಾಡಬೇಕು, ಜೀವನ ಧನ್ಯ ಮಾಡಿಕೊಳ್ಬೇಕು. ಅದಕ್ಕೆಲ್ಲ ಸಾಕಷ್ಟು ಅನುಕೂಲತೆ ಇದೆ. ಯಾವುದರ ಸಲುವಾಗಿ? ಮನೆಯಲ್ಲಿ ಬಂದ ನಂತರ ಕೂಡ ನಿಸ್ಪೃಹ ಉಳಿಯುವಂಥ ಅಭ್ಯಾಸ. ಏನು ಮಾಡೋದಿದೆ ನೋಡ್ರಿ. ಹಿಂಸೆಯ ಉಲ್ಲಂಘನೆ ಮಾಡಿ ಪ್ರವರ್ತಿಸದಿದ್ದರೆ ನಿಶ್ಚಯದಿಂದ ಹಿಂಸೆಯು ಏಕೆ ಸಂಭವಿಸುವುದಿಲ್ಲ? ನಿಶ್ಚಯದಿಂದ ಸಂಭವಿಸಿದೆ.
ಮಧ್ಯದ ಶಬ್ದದ ನಮಗೇನು ಪ್ರಯೋಜನ ಇಲ್ಲ. ಅದರ ಅರ್ಥ ನಮ್ಮ ಭೂಮಿಕೆಗೆ ಅನುಸಾರವಾಗಿ ಹೇಗೆ ಮಾಡಬೇಕೋ ಹಾಗೆ ಮಾಡಿಕೊಳ್ಳಬಹುದು. ಅದಕ್ಕೆ ಸ್ವಾತಂತ್ರ್ಯ ಇದೆ ರೀ. ಅತ್ಯಾಗ ಭಾವ, ರಾಗಾದಿ ಭಾವಗಳ ಉದಯದ ಉತ್ಕಟತೆಯಿಂದ ಹಿಂಸೆಯನ್ನು ಉಲ್ಲಂಘನ ಮಾಡಿ ಪ್ರವರ್ತಿಸದಿದ್ದರೆ, ಹಿಂಸೆಯ ಉಲ್ಲಂಘನೆ ಮಾಡಬೇಕಾದ್ರೆ ಆ ರಾಗಾದಿಗಳ ಉತ್ಕಟತೆ ಇರಬಾರ್ದು. ಅದನ್ನು ಬಿಡಬೇಕಾಗೋದು, ಕ್ರಮದಿಂದ ಬಿಡಬೇಕಾಗೋದು. ಕ್ರಮದಿಂದ ಬಿಟ್ರನ ಕೊನೆಯ ಸಮಯದೊಳಗೆ ಪೂರ್ಣ ನಿಸ್ಪೃಹ ಆಗಿ ದೇಹ ಯಾವ ಪ್ರಕಾರ ಬಿಡ್ತಿದೆಯೋ ಹಾಗೆ ದೇಹಕ್ಕೆ ಸಂಬಂಧಿಸಿದ ಎಲ್ಲ ಸಂಯೋಗಗಳಿಂದ ರಾಗ ಬಿಡುವಂಥ ದರ್ಶನ.